ಸಕಲ ಮತೋದ್ಧಾರಕರಾದ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಶ್ರೀಪಾದ ಪದ್ಮಗಳಿಗೆ ಭಕ್ತಿಯ ನಮನಗಳನ್ನು ಸಮರ್ಪಣೆ ಮಾಡಿ, ಜಗತ್ತಿಗೆ ಭಕ್ತಿ ಜ್ಞಾನ ವೈರಾಗ್ಯ ಉಪರತಿಗಳನ್ನು ಉಪದೇಶಿಸಲ್ಪಟ್ಟ ರಾಜಯೋಗಿ ಶ್ರೀಮನ್ ನಿಜಗುಣ ಶಿವಯೋಗಿ ವರನ ಚರಣಾರವಿಂದಗಳಿಗೆ ವಂದನೆಗಳನ್ನು ಸಮರ್ಪಣೆ ಮಾಡಿ, ಈ ಕ್ಷೇತ್ರದ ಅಧಿಷ್ಠಾತೃ ದೇವತಾ ಜಡೆಯ ಶಂಕರಲಿಂಗೇಶ್ವರನ ಶ್ರೀಪಾದ ಪದ್ಮಗಳಿಗೂ ನಿಮನಿದು ನಾಡಿನ ಎಲ್ಲ ಜ್ಞಾನಿಗಳ ಚರಣಾರವಿಂದಗಳಿಗೆ ಪೊಡಮುಟ್ಟು ಗುರುಬಂಧುಗಳಾದ ತಮಗೆಲ್ಲರಿಗೂ ಶರಣಾರ್ಥಿಗಳನ್ನು ಹೇಳಿ, ಪ್ರಸ್ತುತ ಶ್ರೀಮನ್ ನಿಜಗುಣ ಶಿವಯೋಗಿ ವರರಿಂದ ರಚಿಸಲ್ಪಟ್ಟಿರುವ ಜ್ಞಾನ ಪ್ರತಿಪಾದನಾ ಸ್ಥಳದ 45ನೇ ಪದ್ಯವನ್ನು ನಾವೆಲ್ಲ ಶ್ರವಣ ಮಾಡ್ತಾ ಬಂದಿದ್ದೀವಿ. ಮನುಜರೋಳು 5 ಸುಕೃತಿಗಳು ಪೇಳುವೆನವರು ಉತ್ತರೋತ್ತರ ಗುಣವಿಡಿದು ಎಂಬಂತೆ ಮನುಷ್ಯರೆನಿಸಿಕೊಂಡಿರತಕ್ಕಂಥವರಲ್ಲಿ 5 ರೀತಿಯಾಗಲ್ಪಟ್ಟಂಥ ಪುಣ್ಯಾತ್ಮರು ಸುಕೃತಿಗಳು ಈ ಜಗತ್ತಿನಲ್ಲಿದ್ದಾರೆ. ಕರ್ಮಿ, ಮುಮುಕ್ಷು, ಅಭ್ಯಾಸಿ, ಅನುಭವಿ, ಆರೂಢ ಅಂತ ಇವರು 5 ಜನ. ಇಷ್ಟು ಜನ ಅದಾರಲ್ಲ, ಎದ್ರಾಗಾರ ಕೊಂಡಿರಬೇಕು, ಇವರು ಕರ್ಮದಲ್ಲೆಲ್ಲ ಕೊಂಡಿರ್ಬೇಕು. ಸುಕೃತಿಗಳು ಮಾತ್ರ ದುಷ್ಕೃತ ಸುದ್ದಿ ದೂರ ಉಳಿತಾರೆ. ಅವ್ರನ್ನ ತೆಗೆದ ಹಾಕಿದ್ದಾರೆ, ಚೆನ್ನಾಗಿ ಹಾಕಿ. ಆಗ ಪಾಮರ ಜನ ಪದ್ಮಗಂಟೆ ಈ ಜಗತ್ತಿನೊಳಗೈತಿ. ಜ್ಞಾನಿಗಳ ಪಕ್ಕದಲ್ಲಿದ್ದರೂ ಇವರು ಜ್ಞಾನಿಗಳಂತ ಗುರುತು ಹಿಡ್ಲಾರ್ದ ಮಂದಿ ಐತಿ. ಮಠದ ಮಗಲಾಗನ ಇದ್ರು ಇದು ಮಠ ಅಂತ ಗೊತ್ತಿರಲಾರ್ದ ಮಂದಿ ಐತಿ. ಪಾಮರ ಮಂದಿ, ಪಾಮರ ಜನ ಈ ಜಗತ್ತಿನೊಳಗೆ ಪದ್ಮಗಂಟ್ಲೆ ಅದಾರು ಅಂತ ಬರ್ತಾರೆ ನಿಜಗೊಂಡ್ರಿ. ಪಾಮರ ಸಂಖ್ಯೆ ಪದ್ಮಗಂಟ್ಲೆ ಅಂತ. ಅವ್ರನ್ನೆಲ್ಲರನ್ನೂ ತೆಗೆದು ಹಾಕಿ ಮನುಷ್ಯರು ಅಂತ ಅನಿಸಿಕೊಂಡವ್ರೊಳಗೆ 5 ಮಂದಿಯನ್ನು ಆಯ್ಕೆ ಮಾಡಿದ್ರು ನಿಜಗೊಂಡ್ರು. ಸತ್ಕರ್ಮನಿಷ್ಠ ಕರ್ಮಿ, ಇವು ಸುಕೃತಿನ, ಇವು ಈ ಜನ್ಮದಲ್ಲಷ್ಟು, ಇನ್ನೊಂದು ಜನ್ಮದಲ್ಲಷ್ಟು ಸಕಾಮ ಕರ್ಮಗಳನ್ನು ಮಾಡಿದರೂ ಕೂಡ ಕೊನೆಗೆ ಸಕಾಮ ಹೋಗಿ ಅದು ಸಾಕಾಗಿ ಅದ ನಿಷ್ಕಾಮಿಯಾಗಿ ಅಂತಕ್ಕಂಥ ಸುದ್ದಿ ಜ್ಞಾನ ಮಾಡಿಕೊಂಡು ಮುಕ್ತನಾಗುವವನು ಕರ್ಮಿ. ಎರಡನೇದವ ಮೋಕ್ಷು. ಜಗತ್ತು ದೇಹಾದಿಗಳ ಸತ್ಯತ್ವ ಬುದ್ಧಿಯದ ನಿಜ ಸುಖವನ್ನು ಹೊಂದಬೇಕು ಅಂತ ಇಚ್ಛಾ. ಇವು ಜನ್ಮಗಳು ಎಷ್ಟು ಅಂದ್ರೆ 3 ಜನ್ಮಗಳು. ಅವ 1 ಜನ್ಮದಲ್ಲಿ ಶ್ರವಣ ಮಾಡಿದ ಅಂತಂದರೆ ಇನ್ನೊಂದು ಜನ್ಮ ಮರುಜನ್ಮದಲ್ಲಿ ಮರಣ, ಮತ್ತೊಂದು ಮರುಜನ್ಮದಲ್ಲಿ ನಿಧಿಧ್ಯಾಸನ, ಅಥವಾ ಇದೇ ಜನ್ಮದೊಳಗೆ ಶ್ರವಣವನ್ನು ಮಾಡಿ ಮರಣಕ್ಕೆ ಬಂದ ಅಂದ್ರೆ 1 ಜನ್ಮ ಆತ್ಮ. ಒಂದು ವೃತ್ತಿ ಹೋಗಿ ಒಂದು ವೃತ್ತಿ ಬಂದದ್ದೇ 1 ಜನ್ಮ. ಶ್ರವಣಕ್ಕೊಂದು ಜನ್ಮ, ಮನನಕ್ಕೊಂದು ಜನ್ಮ, ನಿಧಿಧ್ಯಾಸನದೊಂದು ಜನ್ಮ ಅಂತ ಇವು 3 ಜನ್ಮಗಳು ಮುಮುಕ್ಷರಿಗೆ ಹೇಳಿದರು. ಇವರಿಗಿಂತ ಸ್ವಲ್ಪ ಪುಣ್ಯಾತ್ಮ ಮುಂದೆ ನಾವು ಅಭ್ಯಾಸಿ ಅಂದರೆ ಆ ಗ್ರಂಥ ಓದೋದು ಈ ಗ್ರಂಥ ಓದೋದು ಅಂತ ಹಿಂಗಿಟ್ಕೋಬಾರ್ದು. ಈಗ ಯಾವುದರ ಶ್ರವಣ ಮಾಡಿದ್ದೀಯೋ, ಯಾವುದರ ಮನನ ಮಾಡಿದ್ದೀಯೋ, ಯಾವುದರ ನಿಧಿಧ್ಯಾಸನ ಮಾಡಿದೆಯೋ ಆ ನಿಧಿ ಅಂತಂದರೆ ಬ್ರಹ್ಮ. ಆ ಬ್ರಹ್ಮದ ಅಭ್ಯಾಸ ಮಾಡೋದು. ಪುನಃ ಪುನಃ ವೃತ್ತಿ ಅನಾತ್ಮಾಕಾರ ಆಗ್ತಿರ್ತದೆ. ಆ ಅನಾತ್ಮಾಕಾರ ಆಗತಕ್ಕಂಥ ವೃತ್ತಿಯನ್ನೇನು ಮಾಡೋದು ಅಂದ್ರೆ ಆತ್ಮಾಕಾರ ಮಾಡೋದು.
ನೋಡೋದು ತನ್ನ ಮನಸ್ಸನ್ನು, ತನ್ನ ಮನೋವೃತ್ತಿಗಳನ್ನು, ನನ್ನ ಮನಸ್ಸು ನನ್ನ ಮನೋವೃತ್ತಿ ಯಾವುದ್ರ ಚಿಂತನದೊಳಗದ. ಆತ್ಮಾವಲೋಕನ ಅಂತಾರೆ ಅದಕ್ಕೆ. ಆತ್ಮಾವಲೋಕನ ಎಷ್ಟರ ಮಟ್ಟಿಗೆ ನಮ್ಮ ವೃತ್ತಿ ಆತ್ಮಚಿಂತನದಲ್ಲಿ ಮಗ್ನಾಗಿದ್ದಾವೆ. ಮನವನು ಮನಸ್ಸಿನ ವೃತ್ತಿಗಳೆಲ್ಲವ ಅನುದಿನ ಬೆಳಗುವ ಚೇತನವು ಘನಚಿತ್ ಸಾಕ್ಷಿಯು ತಾನೆಂದೆನಿಸು ವನ್ನಗ ಮನನಾದಿಗಳ ಮಾಡ್ತದೆ. ಭೋಗದಿ ವೃತ್ತಿಯು ಚಂಚಲವಾಗುತ್ತ ಆಗದು ಜೀವನ್ಮುಕ್ತಿಯ ಸುಖವು. ತ್ಯಾಗದಿ ಬುದ್ಧಿಯು ನಿಶ್ಚಲವಾಗುತ್ತ ಆಗದು ಮುಕ್ತಿಯ ಸುಖ ತೋರುವುದು. ತನ್ನ ಮನೋವೃತ್ತಿಗಳನ್ನು ತಾಯೇನು ಮಾಡಬೇಕು ಅಂದರೆ ವಿಚಾರ ಮಾಡಿ ಅಷ್ಟರ ಮಟ್ಟಿಗೆ ಆತ್ಮಾಕಾರ ವೃತ್ತಿಯೊಳಗೆ ನನ್ನ ವೃತ್ತಿ ಅದ ಅಂತೇಳಿ ಪುನಃ ಆತ್ಮಾಕಾರ ವೃತ್ತಿಯನ್ನು ಮಾಡುವುದು ಇಲ್ಲೇ ಅಭ್ಯಾಸ. ಇಲ್ಲ ಅಭ್ಯಾಸ ಅಂದ್ರೆ ಕಂತು ಓದೋದು ಕೇಳೋದು ಅಂತಲ್ಲ, ಹೊರಗಿಂತ. ಇವಾಗ ಅಭ್ಯಾಸಿ, ಇವಾಗ ಮನನ ನಿಧಿಧ್ಯಾಸನ ಎರಡು ಜನ್ಮಗಳಿದೆ. ಸರಿಯಾಗಿ ಮನನ ಮಾಡಿದ, ಸರಿಯಾಗಿ ನಿಧಿಧ್ಯಾಸನ ಮಾಡಿದ, ಇವಾಗೂ ಏನಾಗ್ತೈತೆ ಅಂತ ಕೇಳಿದರೆ ನಿಧಿಧ್ಯಾಸನದ ಪರಿಪಕ್ವ ಸ್ಥಿತಿಯೇ ಸಮಾಧಿ. ಇವು ಮುಕ್ತನಾಗ್ತ. ಈಗ ನಾವೆಲ್ಲಿ ಬಂದೀವಿ ಪ್ರಸ್ತುತ ಅಂತಂದ್ರೆ ಅನುಭವಿ ವಿಚಾರಕ್ಕೆ ಬಂದೇವೆ ಎಲ್ಲರೂ. ಈ ಲೋಕದೊಳಗೆ ಸತ್ಯಾನುಭವವನ್ನು ಮಾಡಿಕೊಂಡಿರ್ತಕ್ಕಂಥ ಪುಣ್ಯಾತ್ಮನು ಇರುವ ಈ ಜಗತ್ತಿನೊಳಗೆ ಹೆಂಗಿರ್ತದೆ? ಒಂದು ಸತ್ಯಾನುಭವ, ಇನ್ನೊಂದು ಮಿಥ್ಯಾನುಭವ. ಎರಡು ಅನುಭವ. ಮಿಥ್ಯಾನುಭವ ಯಾವುದು ಅಂತ ಕೇಳಿದರೆ ದೇಹವನ್ನು ಮೊದಲು ಮಾಡಿಕೊಂಡು ಅಹಂಕಾರದ ಪರ್ಯಂತರವಾಗಿರ್ತಕ್ಕಂಥ ಅನಾತ್ಮ ವಸ್ತುಗಳೆಲ್ಲ ಇವು ಮಿಥ್ಯಾ ಅಂತ ತಿಳಿದ, ಇದು ಮಿಥ್ಯಾನುಭವ. ಸಾಕ್ಷಿ ಪ್ರತ್ಯೇಗಾತ್ಮ ಕೂಟಸ್ಥನಾಗಲ್ಪಟ್ಟಂಥ ತಾನೇ ಸತ್ಯ ಸ್ವರೂಪ ಅಂತ ಇದರ ಬಗ್ಗೆ ತಿಳ್ಕೊಂಡ ಅಂದರೆ ಇದು ಸತ್ಯಾನುಭವ. ಈ ಸತ್ಯ ಮಿಥ್ಯಗಳನ್ನು ಸರಿಯಾಗಿ ವಿವರಣೆ ಮಾಡಿ, ಮಿಥ್ಯ ವಸ್ತು ಮಿಥ್ಯ ಆದ್ದರಿಂದ ಅದರಿಂದ ಸಿಗತಕ್ಕಂಥ ಸುಖ ಅದು ನಿತ್ಯ ಅಲ್ಲ, ಅದು ಕರೆದಲ್ಲ ಅಂತ ತಿಳ್ಕೊಂಡು ಆ ಭಾವನೆಯನ್ನು ಬಿಟ್ಟು ಆತ್ಮಭಾವನೆಯಿಂದ ಇರುವವನೇ ಅನುಭವಿ. ಇನ್ನು ಹೇಳಿದರು ಒಂದು ಅನುಭವ, ಇನ್ನೊಂದು ಅನುಭವಿ. ಅನುಭವವನ್ನು ಮಾಡಿಕೊಂಡವನೇ ಅನುಭವಿ. ಆತ್ಮಾನುಭವಿ ಅಂತ ಕರೆದ್ರು ಶಾಸ್ತ್ರ. ಆತ್ಮಾನುಭವಿ ತನ್ನ ಆತ್ಮದ ಅನುಭವವನ್ನು ತಾನು ಮಾಡಿಕೊಂಡವಗೇನಂತಾರು ಅಂತಂದರೆ ಅನುಭವಿ ಅಂತ ಕರೀತಾರೆ. ನಿಜಗೊಂಡು ಒಳ ಹೊರಗಿನ ಕೃತ್ಯಾನೀಕವಿಲ್ಲದವನೇ ಅನುಭವಿ ಎನಿಸುವನೆಂದು ಹೇಳುತ್ತಲಿದ್ದಾರೆ. ಒಳ ಹೊರಗಿನ ಒಬ್ಬ ಅನುಭವಿ ಅಜ್ಞಾನಿಗಳಂಗೆ ಹೊರಗಿನ ಕೃತ್ಯವನ್ನು ಮಾಡಬೇಕು ಅಂತಿಲ್ಲ, ಒಳಗಿನ ಕರ್ತವ್ಯವನ್ನು ಮಾಡಬೇಕು ಅಂತಿಲ್ಲ. ಒಳ ಹೊರಗಿನ ಎಲ್ಲ ಕರ್ತವ್ಯಗಳನ್ನು ನೀಗಿ ಏನಾಗಿದ್ದಾನು ಅಂತಂದರೆ ಅವ ಕೃತಕೃತ್ಯನಾಗಿದ್ದ. ಹೊರಗಿನ ಕರ್ತವ್ಯಗಳು ಯಾವುವು ಅಂತಂದರೆ ಕೃಷಿ ವಾಣಿಜ್ಯಾದಿ ಯಾವುದಾದ್ರೊಂದು ಉದ್ಯೋಗ ವ್ಯವಹಾರ ಮಾಡಿ ಇದರಿಂದ ನಾ ಗಳಿಸಿ ಇಹಲೋಕದ ಸುಖವನ್ನು ಪಡಿಬೇಕು ಅನ್ನುವಂಥ ಕರ್ತವ್ಯ ಜ್ಞಾನಿಗಿಲ್ಲ. ಯಾಗ ಯಜ್ಞ ಹೋಮ ಹವನ ತಪಸ್ಸಾದಿಗಳನ್ನು ಮಾಡಿ ಪುಣ್ಯ ಸಂಪಾದನೆ ಮಾಡಿಕೊಂಡು ಪರಲೋಕಕ್ಕೆ ಹೋಗಿ ಅಲ್ಲಿರತಕ್ಕಂಥ ಉತ್ತರೋತ್ತರ ಭೋಗಗಳನ್ನು ಭೋಗಿಸಬೇಕು ಅನ್ನುವಂಥ ಈ ಕರ್ತವ್ಯವಿಲ್ಲ. ಇವು ಹೊರಗಿನ ಕರ್ತವ್ಯ. ಇನ್ನು ಒಳಗಿನ ಕರ್ತವ್ಯಗಳು ಯಾವುವು ಅಂತಂದರೆ ಶ್ರವಣ ಮಾಡಬೇಕು, ಮನನ ಮಾಡಬೇಕು, ನಿಧಿಧ್ಯಾಸನ ಮಾಡಬೇಕು ಅನ್ನುವಂಥದ್ದು ಉಳಿದಿಲ್ಲ. ಹಿಂದೆ ಮೂರನ್ನು ಮಾಡ್ಕೊಂಬಂದ. ಅಭ್ಯಾಸಿ ದಶೆಯೊಳಗರ ಶ್ರವಣ ಮನನ ನಿಧಿಧ್ಯಾಸನ ಮೂರೂ ಮುಗಿದ್ದಾವು. ಸಮಸ್ಯೆ ಇದ್ದರೆ ಶ್ರವಣ ಮಾಡಬೇಕು,
ವಿಪರೀತ ಭಾವನೆ ಇದ್ದರೆ ಮನನ ಮಾಡು, ಸಂಭಾವನೆಗಳಿದ್ದರೆ ನಿಧಿಧ್ಯಾಸನ ಮಾಡು. ಇವು ಮೂರೂ ಇಲ್ಲ. ಮೂರು ಏನಾಗಿದ್ದಾವೆ ಅಂತ ಕೇಳಿದ್ರೆ ಕೆಟ್ಟು ಹೋಗಿದ್ದಾವೆ. ಇನ್ನು ಶ್ರವಣಾದಿಗಳನ್ನು ಮಾಡಬೇಕು ಅನ್ನುವಂಥ ಕರ್ತವ್ಯ ಒಳಗದ ಕರ್ತವ್ಯ ಇಲ್ಲ. ಅವೇನಾಗಿದ್ದಾನೆ ಅಂತಂದರೆ ಕೃತಕೃತ್ಯನಾಗಿದ್ದಾನೆ. ಕೃತ್ಯಾನೀಕವಿಲ್ಲದವನೇ ಅನುಭವಿ. ಮಾಡಬೇಕಾದ ಕೆಲಸ ಮಾಡಿ ಮುಗಿಸಿದ. ಒಬ್ಬ ಮನುಷ್ಯನಾಗಿ ಹುಟ್ಟಿ ಒಬ್ಬ ಯೋಗ್ಯ ಸಾಧಕನಾಗಿ ಸದ್ಗುರುವಿನನ್ನು ಆಶ್ರಯಿಸಿ ಸತ್ಶಾಸ್ತ್ರದ ಶ್ರವಣ ಮಾಡಿ ಅದರ ದ್ವಾರ ತನ್ನ ಆತ್ಮ ಸಾಕ್ಷಾತ್ಕಾರವನ್ನು ಸತ್ಯದ ಅನುಭವವನ್ನು ಮಾಡಿಕೊಂಡು ಏನು ಮಾಡಿಕೊಳ್ಳಬೇಕಾಗ್ಯದ ಆ ಕೆಲಸ ಮಾಡಿ ಮುಗಿಸಿದ ಅನ್ನೋ ಸಲುವಾಗಿ ಅವನಿಗೆ ಕರ್ತವ್ಯ ಒಂದಿಷ್ಟು ಎಳ್ಳ ಕಾಳಿನಷ್ಟು ಕೂಡ ಅವನಿಗಿನ್ನ ಕರ್ತವ್ಯ ಅನ್ನುವಂಥದ್ದೆಲ್ಲ ಆ ಅನುಭವಿ ಇರುವನ್ನು ನಾವು ಈ ಪದ್ಯದಲ್ಲಿ ಹೇಳ್ತೀವಿ. ಅಂತ 4ನೇ ನುಡಿ ಒಳಗೆ ಲೋಕವೆಲ್ಲವನ್ನು ಮರೆದು ಪರತತ್ವಾವಲೋಕನದಿಂದ ಒಳಹೊರಗನ ಕೃತ್ಯಾನೀಕವಿಲ್ಲದವನೇ ಅನುಭವಿ ಎನಿಸುವನು. ಏಕಜನ್ಮದಲು ಭಾವಿಸೇ ಮುಕ್ತನಹನು. ಬಾಹ್ಯದಲ್ಲಿ ಜಗತ್ತೆಲ್ಲವನ್ನು ಏನು ಮಾಡ್ತಾನೋ ಅಂತಂದ್ರೆ ಮರೆಯುತ್ತಾನೆ. ಮರೆದು ಬಾಹ್ಯವನ್ನು ಯಾಕೆ ಮರಿತಾನು ಅಂತಂದರೆ ನಾಮರೂಪ ವಸ್ತುಗಳು ಮಾಯಾಮಯ. ಕನಸಿನ ವಸ್ತುಗಳು ಹೆಂಗೆ ನಮಗೆ ಮಾಯಾಮಯನೋ, ಒಬ್ಬರ ನೆನಪಿಟ್ಟಿದ್ದಾರೆ ಹುಟ್ಟಿದೆ ಅಂದರೆ ಇಲ್ಲಿ ತನಕ ಎಷ್ಟು ಕನಸು ಬಿದ್ದು ಆ ಕನಸಿನ ಪದಾರ್ಥ ನಮಗೊಬ್ಬರಿಗಾರ ನೆನಪದಾವೇನು? ಕನಸು ಬಿದ್ದಿಲ್ಲೇನು? ಒಬ್ಬರಿಗಾರ ನೆನಪದಾವೇನು? ಮರ್ತಾನೆಲ್ಲೋ? ಇದರಂತೆ ಅನುಭವ. ಇದರಂತೆ ಸ್ವಸ್ವರೂಪದ ಅನುಭವ ತನಗಾಗಿದ್ದರಿಂದ, ಸತ್ಯದ ಅನುಭವ ತನಗಾದ್ದರಿಂದ ಬಾಹ್ಯ ವಸ್ತುಗಳು ಇವು ಒಬ್ಬ ಅಜ್ಞಾನಿಗೆ ತೋರ್ತಾವೆ, ಒಬ್ಬ ಜ್ಞಾನಿಗೆ ತೋರ್ತಾವೆ. ತೋರುವುದರ ಧರ್ಮದಲ್ಲಿ ತೋರ್ತಾವೆ. ಅಜ್ಞಾನಿಗೆ ಸತ್ಯತ್ವ ಬುದ್ಧಿ ಐತಿ, ಬೆನ್ನ ಹತ್ತಾನು. ಜ್ಞಾನಿಗೆ ಸತ್ಯತ್ವ ಬುದ್ಧಿ ಇಲ್ಲ, ಮಿಥ್ಯತ್ವ ನಿಶ್ಚಯ ಆಗ್ಯದ. ಅವ ಏನೈತಂದ್ರೂ ಅದ್ರ ಕಡೆ ನೋಡೋದಿಲ್ಲ. ಏನೈತಂದ್ರೂ ಅದ್ರ ಕಡೆ ನೋಡೋದಿಲ್ಲ. ಜಗತ್ತೆಲ್ಲವನ್ನೂ ಮರೆಯುತ್ತಾನೆ. ದೂರವಿಲ್ಲವೋ ಮುಕ್ತಿ, ದೂರವಿಲ್ಲವೋ ಪಾರಮಾರ್ಥ ತತ್ವ ಸುಖವ ಸೂರ್ಯಗೊಂಬ ಯತಿಗ ಅದೇನು ದೂರವಿಲ್ಲವೋ ಅನ್ನುವಂಥ ಪದ್ಯದೊಳಗೆ ನಿಜಗೊಂಡ್ರು ಮಹೇಂದ್ರರು. ಜನಿಸಿ ತೋರ್ಪ ಜಗವಿದೆಲ್ಲ ಕನಸಿನಂತೆ ಕೆಡುವುದೆಂದು ಮನದೊಳ ಅರಿದು ಜನಿಸಿ ಕೆಡದ ಚಿನುಮಯಾಂಶ ಚಿದ್ರೂಪವಾಗಲ್ಪಟ್ಟಂತಹ ಸಚ್ಚಿದಾನಂದ ಸ್ವರೂಪವಾಗಲ್ಪಟ್ಟಂಥ ಚಿನುಮಯಾಂಶ ವಿಧಿದ ಯತಿಗೆ ಆ ಸದ್ರೂಪ ಚಿದ್ರೂಪ ಆನಂದ ರೂಪವೇ ನಾನು ಅಂತ ಅದನ್ನು ಪ್ರಾಪ್ತಿ ಮಾಡಿಕೊಂಡಿರ್ತಕ್ಕಂಥ ಯತಿಗೆ ಏನಿಲ್ಲ, ಮುಕ್ತಿ ದೂರಿಲ್ಲ. ಅಂಥ ಅನುಭವ ಮಾಡ್ಕೊಂಡಿರ್ತಕ್ಕಂಥ ಅನುಭವ ಹೆಂಗಿರ್ತದಂತಂದರೆ ಜನಿಸಿ ತೋರ್ಪ ಜಗವಿದೆಲ್ಲ ಕನಸಿನಂತೆ ಕೆಡುವುದೆಂದು ಮರೆದು ಬಾಹ್ಯ ಜಗತ್ತೆಲ್ಲವನ್ನು ಏನು ಮಾಡ್ತಾನೋ ಅಂತಂದರೆ ಇದು ಮಿಥ್ಯ ಅಂತ ಒಮ್ಮೆ ತಿಳಂಗ ನಿಶ್ಚಯ ಹೋಗಿಬಿಟ್ಟದ. ಸತ್ಯತ್ವ ಬುದ್ಧಿ ಕೆಟ್ಟು ಹೋಗ್ಯದ. ಮಿಥ್ಯತ್ವ ನಿಶ್ಚಯಿಕ ಬಾಧಕಯೇ ಮಿಥ್ಯತ್ವದ ನಿಶ್ಚಯವನ್ನು ಮಾಡಿಕೊಂಡಿದ್ದರಿಂದ ಸಮಸ್ತ ಜಗತ್ತನ್ನೇನು ಮಾಡ್ತಾನೋ ಅಂತಂದರೆ ಮರಿತಾನೆ. ಇಲ್ಲಿ ಮರೆತವನೇ ಅನುಭವಿ. ಏನನ್ನ ನಿನ್ನೆ ಸುದ್ದಿ ಗೊತ್ತಿಲ್ಲ ಒಬ್ಬೊಬ್ಬರಿಗೆ, ಜ್ಞಾನಿಗಳಿಗೆ ನಿನ್ನೆ ಸುದ್ದಿ ಗೊತ್ತಿಲ್ಲ. ಈ ಹಿಂದೆ ಕ್ಷೌರ ಮಾಡಿ ಹೋಗಿ ಹಳ್ಳಿ ಕ್ಷೌರ ಮಾಡೋಕ್ಕೆ ಯಾರ ಬಂದರು ಅಂತಂದರೆ
ಮತ್ತೆ ಕ್ಷೌರಕ್ಕೆ ಕುಂತ ಒಬ್ಬ ಮಾಡಿ ಹೋಗಿರ್ತಾನೆ ಸೇವಾ, ಇನ್ನೊಬ್ಬ ಕ್ಷೌರಕ್ಕೆ ಬಂದಂದ್ರೆ ಕ್ಷೌರ ಮಾಡ್ತಿಪ್ಪ ಹ್ಞೂ ಮಾಡಿ. ತಮ್ಮ ದೇಹದ ವ್ಯವಹಾರಗಳ ತಮಗೆ ಕಲ್ಪನೆ ಇದೆ. ಭಾವ ಕಲ್ಪನೆ ಭೇದ ಬಣ್ಣ ಅಳಿದು ಹೋಗಿ ಜೀವತ್ವವನ್ನು ನೆರೆನೀಗಿ ತೀವಿ ಶಂಭುಲಿಂಗದೊಬ್ಬೆ ಎಚ್ಚರಮಾಗಿ ಕೈವಲ್ಯ ಪಡೆದವನೇ ಯೋಗಿ. ಅರಿವು ತಾನೆಂದು ನಂಬಿ ನಿಂದೊಡೆ ಮುಕ್ತಿ ಬೆರತಿಲ್ಲವೆಂದುದರಿಗ ಮುಕ್ತಿ ಎಂದು ಹೇಳ್ಕೊಂಡು ಬಂದಿದ್ದಾರೆ. ಜಗತ್ತಿನ ಕಲ್ಪನೆ ಇಲ್ಲ, ತಮ್ಮ ದೇಹದ ಕಲ್ಪನೆ ಇಲ್ಲ, ಜಗದ ಹಾಗೂ ತಮ್ಮ ಬ್ರಹ್ಮಾಂಡ ಪಿಂಡಾಂಡಗಳ ಈ ಕಲ್ಪನೆಯನ್ನು ಜಗತ್ತೆಲ್ಲವನ್ನೂ ಮರೆದು ಮೆರೆವ ದೃಕ್ಕೆ ಬ್ರಹ್ಮ, ವಿಶ್ವದ ಇರವೇ ಮೆರೆವ ದೃಕ್ಕೆ ಬ್ರಹ್ಮ ವಿಶ್ವದ ಇರವೆಂದು, ಮೆರೆವ ದೃಕ್ಕೆ ಬ್ರಹ್ಮ ವಿಶ್ವದಿರವಿದೆಂದು, ಇರವೇ ದೃಶ್ಯವೆಂಬುದು ಅರಿದು. ಚಂದ ದೊಡ್ಡ ಮಾತದ. ಮೆರವೇ ದೃಕ್ಯ ಬ್ರಹ್ಮ, ಈ ವಿಶ್ವದ ಇರವು ದೃಶ್ಯ ಎಂಬುದನ್ನು ಅರಿದು, ಹಿಂಗೆ ತಿಳಿದು ಬಾಹ್ಯವನ್ನು ಮರೆದು ಗುರುಸಿದ್ಧನಲ್ಲಿ ಬೆರೆದು ಮರೆದು ಬಾಹ್ಯವು ಮೆರವ ದೃಕ್ಯ ಬ್ರಹ್ಮ ವಿಶ್ವದಿರವ ದೃಶ್ಯವೆಂಬುದು ಅರಿದು, ಇದನ್ನು ಮರೆದು ಶ್ರೀ ಗುರು ಸಿದ್ಧನಲ್ಲಿ ಬೆರೆದು ನಿಂತ ಪೂರ್ಣನಾದ ಯತಿಗೆ ದೂರವಿಲ್ಲವ, ಮುಕ್ತಿಗೆ ದೂರವಿಲ್ಲವ. ಹಿಂಗೆ ಈ ಜಗತ್ತೆಲ್ಲವನ್ನ ಮರೆತು, ಯಾಕಂತ ಕೇಳಿದರೆ ಯದೃಶ್ಯಂ ತನ್ನಸ್ತಂ, ಯಾವುದು ದೃಶ್ಯವಾಗಿ ನಮಗೆ ತೋರುತ್ತದೆಯೋ, ನೀ ಸತ್ಯ ಅಂದ್ರೂ ಅದು ಮಿಥ್ಯೆ ಐತಿ, ನೀ ಮಿಥ್ಯ ಅಂದ್ರೂ ಅದು ಮಿಥ್ಯೆ ಐತಿ. ನೀ ತಿಳ್ಕೊಂಡ್ರಿ ಸತ್ಯ ಅಂತ ನಿಮ್ಮ ತಪ್ಪು ತಿಳುವಳಿಕೆ. ಕನಸ್ಜ್ಞಾನ ಪದಾರ್ಥ ನೀವು ಸತ್ಯ ತಿಳ್ಕೊತಕೊಂಡ್ರು ಯಾರು ಬೇಡ ಅಂತಾರೆ. ಕನಸ್ಜ್ಞಾನ ವಸ್ತುಗಳು ಕರೆ ಅನ್ಕೋತಕೊಂಡ್ರು ನಿನಗೆ ಯಾರು ಬೇಡ ಅವ್ರದಾರ ಅನ್ಕೋತಕೊಂಡ್ರು. ಚಿತ್ರದಾರ ಕಬ್ಬ ಕರೆ ಅನ್ಕೋತಕೊಂಡ್ರು, ಅದನ್ನ ತಿನ್ನಲಿಲ್ಲ, ಅದ್ರ ಸವಿನಿ ಪಡೀಲಿಲ್ಲ. ಮಿಥ್ಯಾವಸ್ತುನೊಳಗೆ ಏನು ಇಲ್ಲದ್ರೆ ಸುಖ ಸಿಗುತ್ತೇನು? ಅಜ್ಞಾನಿ ಹಿಂಗೆ ಮಾಡ್ತಿರ್ತಾನೆ, ಮಾಡ್ಕೊತಕೊಂಡ್ರು. ಜಗತ್ತು ಸತ್ಯ, ಜಗತ್ತು ಸತ್ಯ, ಜಗತ್ತು ಸತ್ಯ, ದೇಹ ಸತ್ಯ, ದೇಹ ಸತ್ಯ, ಮತ್ತಷ್ಟು ಪಾಠ ಮಾಡಿ ಯಾರು ಬೇಡ ಅಂತ. ಆದ್ರೆ ಅನುಭವಿ ಅಂದ ಹೋಗಿ ಯದೃಶ್ಯಂ ತನ್ನಷ್ಟಂ, ಯಾವುದು ದೃಶ್ಯವಾಗಿ ಅರಿಸಿಕೊಳ್ಳುವುದೋ ಅದು ಮಿಥ್ಯೆಯಾಗಿರುತ್ತದೆ. ಒಂದು ನೇಮ್ ಹಿಂಗದ, ಯಾವುದು ಯಾವುದು ದೃಶ್ಯವಾಗಿ ನಿನ್ನಿಂದ ತಿಳಿಸಿಕೊಳ್ಳುತ್ತದೆಯೋ ಅರಿಸಿಕೊಳ್ಳುತ್ತದೆಯೋ ಅದು ಯಾವಾಗಿದ್ರೂ ಅದು ಮಿಥ್ಯೆ ಇರ್ತದೆ. ದೃಶ್ಯಂ ತನ್ನಷ್ಟಂ, ಯಾವುದು ದೃಶ್ಯವಾಗಿ ನಿನ್ನಿಂದ ತಿಳಿಸಿಕೊಳ್ಳುತ್ತದೆಯೋ ಅದು ನಷ್ಟ ಸ್ವಭಾವದಿಂದ ಕೂಡಿಕೊಂಡಿರುತ್ತದೆ. ಭೂತಕಾಲೇಪಿ ನಾಸ್ತಿ, ಅದು ಹಿಂದಿನ ಕಾಲದಲ್ಲೂ ಇಲ್ಲ. ಭಾವಿ ಕಾಲೇಪಿ ನಾಸ್ತಿ, ಅದು ಮುಂದೆ ಇರೋದಿಲ್ಲ. ವರ್ತಮಾನ ಕಾಲೇಪಿ ತತ್ತಥ ಅಂತಾರೆ ಶಂಕರ ಭಗವತ್ಪಾದಾಚಾರ್ಯ. ಹಿಂದೆ ಇಲ್ಲದ್ದು ಮುಂದೆ ಇರಲಾರದ್ದು ಈ ಮಧ್ಯ ವಸ್ತು ವರ್ತಮಾನ ಕಾಲದಲ್ಲಿ ತೋರಿದರೂ ಕೂಡ ಅದು ಹೆಂಗದ ಅಂತಂದರೆ ಅದು ಮಿಥ್ಯ ಅದ, ಅದು ಸತ್ಯ ಅಲ್ಲ ಅಂತ ತಿಳ್ಕೊ. ಆದ್ದರಿಂದ ದೃಶ್ಯ ಜಗತ್ತನ್ನು ಮರೆತು ಏನು ಮರಿತಾನು ಅಂತಂದರೆ, ಒಬ್ಬ ಅನುಭವಿ ಈ ದೃಶ್ಯವಾದ ಜಗತ್ತನ್ನು ಮರೆತು ದೃಗ್ರೂಪವಾಗಿ ಅರಿಯುತ್ತಿರುವ ಅರಿವೇ ಸತ್ಯವಾಗಿದೆ. ಇಲ್ಲಿ ಒಂದು ದೃಗ್ಗ ಒಂದು ದೃಶ್ಯ ಅಂತ ಎರಡು ಪದ ಪ್ರಯೋಗ ಮಾಡಿದರು. ದೃಶ್ಯ ಅಂದ್ರೆ ಅರಿಸಿಕೊಳ್ಳುವುದು, ದೃಕ್ಕ ಅಂದ್ರೆ ಅರಿಯುವುದು. ದೃಗ್ರೂಪನಾದ ತಾ ಏನದನು ಅಂತಂದರೆ ಎಲ್ಲವನ್ನು ಅರಿಯುವುದರಿಂದ
ನಾನು ಸತ್ಯ ಸ್ವರೂಪನಾಗಿದ್ದೇನೆ. ಇದೇ ನಾನು ಯಾವುದೋ ದೃಶ್ಯರೂಪವಾಗಿ ಅರಿಸಿಕೊಳ್ಳತಕ್ಕಂತಹ ಸಮಸ್ತ ಬಾಹ್ಯ ಮತ್ತು ಅಂತರ ದೃಶ್ಯ ಪದಾರ್ಥಗಳೆಲ್ಲವನ್ನೂ ಅರಿಯತಕ್ಕಂಥ ಒಂದು ಅರುವೇನದ, ಆ ಅರುವಿಗೆ ದೃಕ್ಕ ಅಂತ ಕರೆದ್ರು. ಆ ಅರುವೇ ಎಲ್ಲವನ್ನೂ ಅರಿಯತಕ್ಕಂಥ ಅರುವೇ ನಾನು. ಈಗ ನಾನು ಅನ್ನುವಂಥ ಪದಕ್ಕೆ ಅರ್ಥ ಏನು ಮಾಡಿದರು? ಅಜ್ಞಾನ ಕಾಲದಾಗ ದೇಹಕ್ಕೆ ನಾನಂತ, ಈಗ ಜ್ಞಾನ ಕಾಲಕ್ಕೆ ಈ ದೇಹಾದಿ ಪ್ರಪಂಚವನ್ನು ಅರಿತಕ್ಕಂಥ ಅನುರೂಪ ಆತ್ಮನ ನಾನು. ನಾನೆಂಬ ಪದಕ್ಕೆ ಎರಡು ಅರ್ಥ. ಆನೆಂಬುದು ಅದರರ್ಥವೇನೆಂದು ನಿಗಮಾನುಮಾನ ವಿಡಿದು ವಿಚಾರಿಸೆ ಜ್ಞಾನ ನಿಧಿ ಶಂಭುಲಿಂಗವಾನಾಗಿ ಸುಖದೊಳಿಹುದ ಏನೆಂದು ಪೇಳುವೆನು ಪರಮಾನಂದ ಎನಗಾದ ಹದನಾನಿನ್ನೂ. ಅನುಭವ ಮಾಡಿಕೊಂಡಿರ್ತಕ್ಕಂಥ ಅನುಭವಿ ನನಗಾಗಿರ್ತಕ್ಕಂಥ ಹದವನ್ನು ನಾನೇನು ಹೇಳ್ತೀನಿ? ಅಂಥ ಅನುರೂಪನಾಗಲ್ಪಟ್ಟಂಥ ಆತ್ಮವಸ್ತು ನಾನು. ಧರೆ, ವಾರಿ, ಶಿಖಿ, ವಾಯು, ನಭವೆಲ್ಲವನ್ನು ಮೀರಿ ಪರಿಪೂರ್ಣವೆನಿಸುವ ಆತ್ಮಸ್ವರೂಪ ನಾನು. ಅಂತ ಆತ್ಮಸ್ವರೂಪವೇ ನಾನು ಅಂತ ಅದರ ಅನುಭೂತಿಯನ್ನು ಏನು ಮಾಡಿಕೊಂಡದಲ್ಲ. ಈಗ ಸತ್ಯದ ಅನುಭೂತಿಯನ್ನು ಮಾಡಿಕೊಂಡಿರ್ತಕ್ಕಂಥವನೇ ಇಲ್ಲಿ ಅನುಭವಿ. ಈ ಅರುವೇ ಪರಬ್ರಹ್ಮವಾಗಿದೆ. ಇದ ಅರುವ ತ್ವಂಪದದಲ್ಲಿ ಲಕ್ಷ್ಯ ರೂಪವಾಗಿರತಕ್ಕಂಥ ಈ ಅರುವ ಹೆಂಗ ದೇಹ ಕರಣೇಂದ್ರಿಯಗಳನ್ನು ಅರಿತದನೋ ಹಂಗ ಸಮಸ್ತ ಜಗತ್ತಿಗೆ ಆಧಾರವಾಗಿ ಅಧಿಷ್ಠಾನ ರೂಪವಾಗಿರತಕ್ಕಂಥ ಪರಬ್ರಹ್ಮ ಸ್ವರೂಪ ಏನದ ಅಂತ ಕೇಳಿದ್ರೆ ಈ ಅರುವೇ ಆ ಪರಬ್ರಹ್ಮ ಸ್ವರೂಪದ. ಆ ಪರಬ್ರಹ್ಮ ಸ್ವರೂಪಕ್ಕೂ ಈ ಪ್ರತ್ಯೇಗಾತ್ಮಗೂ ನಾಮ ಮಾತ್ರ ಭೇದದ. ವಾಸ್ತವ ಇವರಿಬ್ಬರಿಗೂ ಅಭೇದನ ಅದ. ಯಾಕಂತ ಕೇಳಿದ್ರೆ ಪ್ರಜ್ಞಾನಂ ಬ್ರಹ್ಮ. ಎಲ್ಲೆಲ್ಲಿ ಪ್ರಜ್ಞೆ ಅದಲ್ಲ, ಪ್ರಜ್ಞಾ ಅಂದ್ರೆ ಅರು, ಎಲ್ಲೆಲ್ಲಿ ಅರು ಅದನೋ ಅದೆಲ್ಲ ಬ್ರಹ್ಮನೋರಪ್ಪ. ಸ್ವಲ್ಪ ಈ ಮಾತನ್ನಷ್ಟು ವಿಚಾರ ಮಾಡ್ಕೋಬೇಕು ನಾವು. ಅರು ಎಲ್ಲಿಲ್ಲ ಅಂತೀರಿ? ಇರುವೆಯಲ್ಲಿ ಅರುವತ್ತಿಲ್ಲೋ, ಆನೆಯಲ್ಲಿ ಅರುವತ್ತಿಲ್ಲೋ, ಆಕಳಲ್ಲಿ ಅರುವತ್ತಿಲ್ಲೋ, ನಾಯಿಯಲ್ಲಿ ಅರುವತ್ತಿಲ್ಲೋ, ಪಂಡಿತನಲ್ಲಿ ಅರುವತ್ತಿಲ್ಲೋ, ಪಾಮರಲ್ಲಿ ಅರುವತ್ತಿಲ್ಲೋ. ಸಮಸ್ತ ಜೀವಕೋಟಿಗಳ ಪ್ರಜ್ಞಾರೂಪದಿಂದ ಅರುರೂಪದಿಂದ ಎಲ್ಲದೆಲ್ಲ ಅರು ಏನಾಗಿತ್ತು ತುಂಬಿಕೊಂಡದ. ಎಲ್ಲೆಲ್ಲಿ ಅರುವತಿ ಅದೆಲ್ಲವೂ ಬ್ರಹ್ಮವೇ. ಅಂದರೆ ಎಲ್ಲಿ ಅರುವಿಲ್ಲ ಸಿದ್ಧ ಮಾಡಿಕೊಡ್ರು ನೋಡೋಣ. ಎಲ್ಲಿ ದೇವರಿಲ್ಲ, ಎಲ್ಲ ದೇವರದಾನೆ. ಅಂದರೆ ಎಲ್ಲಿ ಅರುವಿಲ್ಲ ಎಲ್ಲ ಕಡೆ ದೇವರದಾನು, ಎಲ್ಲ ಕಡೆ ಅರುವದ. ಎಲ್ಲೆಡೆಯಲ್ಲೂ ಏನು ತುಂಬಿಕೊಂಡದ ಅಂದ್ರೆ ಇದ್ದದ್ದ ಒಂದು ಪರಬ್ರಹ್ಮ ವಸ್ತು ಅದು ತುಂಬಿಕೊಂಡದ. ಅದ್ರ ಹೊರತು ಮತ್ತೊಂದು ಇಲ್ಲವೇ ಇಲ್ಲ. ಹಿಂಗ ಆ ಅರುವೇ ಬ್ರಹ್ಮವೆಂದು ಶ್ರುತಿ ಹೋಗುತ್ತದೆ. ಆದ್ದರಿಂದ ಅರುರೂಪನಾದ ನಾನೇ ಪರಬ್ರಹ್ಮ ಸ್ವರೂಪನಿರುವೆನು ಹೀಗೆ ತಿಳಿದವನು ಅನುಭವಿ ಇರಿಸುವನು. ಈ ತಿಳುವಳಿಕೆ ಯಾರಿಗಿದೆಯೋ ಇವಾಗ ಅನುಭವಿ ಅಂತ ಕರೀತಾರೆ. ಇವನಿಗೆ ಇಂಥ ಅನುಭವಿಗೆ ಬಾಹ್ಯದಲ್ಲಿ ಅಂದ್ರೆ ಹೊರಗೆ ನಿತ್ಯ ಕರ್ಮಗಳ ಕರ್ತವ್ಯವಿಲ್ಲ. ಹೊರಗೆ ಒಬ್ಬ ಅಜ್ಞಾನಿ ಮಾಡಿದಂಗೆ ನಿತ್ಯ ಕರ್ಮಗಳನ್ನು ಮನಸ್ಸಿಗೆ ಹಚ್ಕೊಂಡು ಇವು ಮಾರಬೇಕು, ಮಾಡಬೇಕು ಅನ್ನೋದು ಇವಾಗೇನಿಲ್ಲ. ಒಳಗೆ ಒಬ್ಬ ಸಾಧಕ ಮಾಡಿದಂಗೆ ಧ್ಯಾನಾದಿಗಳನ್ನು ಮಾಡಬೇಕು ಅನ್ನೋದರ ಏನದ ಏನು? ತನ್ನ ಹೊರತು ಮತ್ತೊಂದು ಇಲ್ಲದ್ದರಿಂದ ಯಾವುದರ ಧ್ಯಾನ ಮಾಡೋದು. ಧ್ಯಾನ ಮಾಡಬೇಕಾದ್ರೆ ಧ್ಯಾತೃ ಜ್ಞಾನ ತ್ರಿಪುಟಿ ವ್ಯವಹಾರ ಬೇಕಾಗುತ್ತದೆ. ತಾನೊಬ್ಬನೇ ಆದ್ದರಿಂದ ಇಲ್ಲೇನು ಗಳಿಸಲ್ಲ ಅಂತ ಕೇಳಿದ್ರೆ ಅವಾಗ ಧ್ಯಾನಾದಿಗಳನ್ನು ಮಾಡಬೇಕು ಅನ್ನುವಂಥದ್ದು ಇಲ್ಲ. ಕಿಂತು ಅಕರ್ತ ಅಭೋಕ್ತ
ಅವೇನು ತಿಳ್ಕೊಂಡಿದ್ದಾನು ಅಂತಂದರೆ ಅಕರ್ತ, ಮಾಡುವವನು ನಾನಲ್ಲ. ಅಭೋಕ್ತ, ಭೋಗಿಸುವವನು ಉಣ್ಣುವವನು ನಾನಲ್ಲ. ಇದು ಯಾವ ದೃಷ್ಟಿಯಿಂದ ಹೇಳ್ತಾರೆ? ದೇಹ ದೃಷ್ಟಿಯಿಂದ ಅಲ್ಲಿ ನಿಮ್ಮ ವೃತ್ತಿಯಲ್ಲಿ ಬರಬಾರದು. ಉಣ್ಣುವುದು ತಾನಲ್ಲ, ಹಸಿದಿರುವುದಲ್ಲ, ನಿರ್ಣಯಿಸಲವ ನಿತ್ಯ ತೃಪ್ತನಾಗಿ ಹೋದು ಎಂತಿವುದು ಪರವಸ್ತು ಎಂದು ಚಿಂತಿಸಲ್ಯಾಕೆ. ಅಂತೂ ಇಂತೂ ಇವುದು ಅನ್ನಬಾರಂತೆ ಇರತಕ್ಕಂಥ ಆತ್ಮವಸ್ತುವೇ ತಾನಾದ್ದರಿಂದ ಕರ್ತ ಅಂದ್ರೆ ಮಾಡುವವನು. ಮಾಡಬೇಕಾದ್ರೆ ಅವಯವಗಳು ಬೇಕು, ದೇಹ ಬೇಕು. ಏನಾದರೂ ಮಾಡಬೇಕಾದ್ರೆ ದೇಹ ಬೇಕು, ಅವಯವಗಳ ಬೇಕು. ಇವನಿಂದ ಕರ್ಮಗಳು ಘಟಿಸ್ತಾವ. ಅವನು ನಿರವಯವದ ಆತ್ಮವಸ್ತು. ನಮ್ಮ ನಿಮ್ಮೆಲ್ಲರ ಸ್ವರೂಪ ಅವಯವಗಳೆಲ್ಲ, ಕಣ್ಣಿಲ್ಲ, ಕೈಯಿಲ್ಲ, ದೀಕ್ಷಿಸುವುದೀಯುವುದು, ಮುನ್ನಪಾದಗಳೆಲ್ಲ ಸಂಚರಿಸುತ್ತಿರುವುದು, ಉಣ್ಣುವುದು ತಾನಲ್ಲ, ಹಸಿದಿರುವುದಲ್ಲ, ನಿರ್ಣಯಿಸಲವ ನಿತ್ಯ ತೃಪ್ತನಾಗಿರತಕ್ಕಂಥ ಆತ್ಮವಸ್ತುವೇ ನಾನು ಅಂತ ತಿಳ್ಕೊಂಡವನಿಗೆ ಹೊರಗಿನ ಕೃತ್ಯಗಳು ಇಲ್ಲ, ಒಳಗಿನ ಕರ್ತವ್ಯಗಳು ಇಲ್ಲ. ಅಕರ್ತ, ಅಭೋಕ್ತ, ಅಸಂಗ. ಅಸಂಗ ಅನ್ನುವಂಥ ಪದ ಯಾವುದರ ಸಂಘವನ್ನ ಇವ ಅಂಟಿಸಿಕೊಂಡಿಲ್ಲಂತೆ. ದೇಹದೊಳಗಿದ್ರೂ ಕೂಡ ದೇಹದ ಸಂಘವನ್ನು ಇವ ಅಂಟಿಸಿಕೊಂಡಿಲ್ಲ. ದೇಹದೊಳಗಿದ್ದ ಏನಾಗಿದೆ ಅನ್ನೋದು ನಿಸ್ಸಂಗ ಆಗಿದೆ. ತನುವಿನೊಳಗಿದ್ದ ತನುವ ಗೆದ್ದಾಳೋ, ಮನದೊಳಗಿದ್ದು ಮನವ ಗೆದ್ದಾಳೋ, ಅಕ್ಕಮಾದಿ ವಚನದಲ್ಲಿ ಬರುತ್ತೆ. ಜ್ಞಾನದಿಂದ ಏನಾಗಿದೆ? ಹೃದಯಗ್ರಂಥಿ ಛೇದನಾಗಿ ಹೋಗ್ಯದ, ದೇಹಕ್ಕೇನಾದ ವಿಲಕ್ಷಣ ಆಗಿದ್ದಾನೆ. ಅಸಂಗ, ಯಾವುದರ ಸಂಗುನೂ ಇವನಿಗಿಲ್ಲ. ಸತ್ಸಂಗತ್ವೇ. ಈಗ ಸತ್ಯದ ಸಂಘ ಆಗ್ಯದ, ಸತ್ಯ ವಸ್ತುವಿನ ಸಂಘ ಆಗ್ಯದ. ಅಸದ್ದ ದೇಹಾದಿಗಳಲ್ಲಿ ನಿಸ್ಸಂಗತ್ವ ಪ್ರಾಪ್ತಿಯಾಗಿದೆ. ಅಸಂಗ ಅನ್ನುವಂಥ ಒಂದು ಲಕ್ಷಣ. ಅದ್ವಯ. ಅದ್ವಯ ಅಂತಂದರೆ ಒಬ್ಬನೇ, ಇನ್ನೊಂದು ವಸ್ತುನೇ ಇಲ್ಲ. ಇನ್ನೊಂದು ವಸ್ತು ಇದ್ರೆ ಅದಕ್ಕೆ ದ್ವಯ ಅಂತ ಹೇಳಬೇಕಾಗಿತ್ತು. ನ ದ್ವೈತಂ ಅದ್ವೈತಂ. ಇನ್ನೊಂದು ವಸ್ತುವೇ ಇಲ್ಲ. ಅದ್ವಯ, ಪರಬ್ರಹ್ಮ, ನಿರ್ಗುಣ ನಿರಾಕಾರನಾಗಿರತಕ್ಕಂತಹ, ಸ್ವಗತಾದಿ ವೇದಗಳು ಒಗೆದೇ ಇರತಕ್ಕಂತಹ, ದೇಶಕಾಲ ಪರಿಚ್ಛೇದ ರಹಿತವಾಗಲ್ಪಟ್ಟಂತಹ ಖಂಡ ಪರಬ್ರಹ್ಮ ಒಂದೇ ಇರುವುದರಿಂದ ಅಂಥ ಪರಬ್ರಹ್ಮ ಸ್ವರೂಪನ ಏನಾಗಿದ್ದಾನೋ ಅಂತಂದ್ರೆ ಅನುಭವಿಯಾಗಿದ್ದಾನೆ. ಇದರ ಅನುಭವ ಮಾಡಿಕೊಂಡು ನಾನು ಈ ಕಾರಣದಿಂದ ಇವನು ಒಂದೇ ಜನ್ಮದಲ್ಲಿ, ಅಂದರೆ ಇದೇ ಜನ್ಮದಲ್ಲಿ ಇವು ಏನಾಗ್ತಾನೋ ಅಂತಂದರೆ ಮುಕ್ತಿಯನ್ನು ಹೊಂದುವಂಥವನಾಗ್ತಾನೆ. ಇವು ಇನ್ನು ಜನ್ಮಗಳಿಲ್ಲ. ಈ ಪುಣ್ಯಾತ್ಮನಿಗೆ ಇನ್ನು ಜನ್ಮಗಳದಾವೇನು ಅಂತ ಕೇಳಿದ್ರೆ ಇವನಿಗೆ ಇನ್ನು ಜನ್ಮಗಳು ಇಲ್ಲ ಅಂತ ಅನುಭವಿ ವಿಚಾರವನ್ನು ಹೇಳಿ ಬಳಿಕ ಸದ್ಯೋನ್ಮುಕ್ತನಾದ ಆರೂಢನ ಲಕ್ಷಣವನ್ನು ಹೇಳ್ತಾರೆ. ಈಗ ಆರೂಢ ಅಂತ ನಾವೆಲ್ಲರೂ ಕರಿತೇವೆ. ಸಿದ್ಧಾರೂಢ, ಗುರುನಾಥಾರೂಢ, ಒಟ್ಟು ಆರೂಢ ಪದ ಬರ್ತದೆ. ಈ ಆರೂಢ ಅಂತಂದರೆ ಈ ಆರೂಢ ಇರುವುದು ಹೆಂಗೆ ಇರ್ತದೆ ಅನ್ನೋದರ ಬಗ್ಗೆ ಈ ಪದ್ಯದಲ್ಲಿ ಬಹಳ ಸುಂದರವಾಗಿ ನಿಂತುಕೊಂಡ್ರು ನಮಗೆ ಉಪದೇಶವನ್ನು ಮಾಡ್ತಾರೆ. ಗುರುಶಂಭುಲಿಂಗವೇ ತಾನಾಗಿ ಮಿಕ್ಕಿನ ಪರಿಕಲ್ಪನೆಗಳು ತೋರದೆ ನಿತ್ಯ ಸುಖದ ಶರನಿಧಿ ಎನಿಸಿದನು ಇಹದಳು ಮುಕ್ತನಾಗಿರುತ್ತಿರ್ಪನಾರೂಢ ನೆನೆಸುವನು. ಗುರುಶಂಭುಲಿಂಗವೇ, ಈ ಪದ ಏನು ಅಂತಂದರೆ ಸಚ್ಚಿದಾನಂದ ಪರಬ್ರಹ್ಮವೇ. ಗುರುಶಂಭುಲಿಂಗ ಅಂತಂದ್ರೆ ಸಚ್ಚಿದಾನಂದ ಪರಬ್ರಹ್ಮ. ಸಚ್ಚಿದಾನಂದ ಪರಬ್ರಹ್ಮ ಅಂದ್ರೇ ಗುರುಶಂಭುಲಿಂಗ. ಗುರುಶಂಭುಲಿಂಗ ಪದಕ್ಕೂ ಸಚ್ಚಿದಾನಂದ ಪದಕ್ಕೂ ಏನಂತ ಕೇಳಿದ್ರೆ ಬೇರೆ ಬೇರೆ ಅರ್ಥ ಅಲ್ಲ, ಅರ್ಥ ಮಾತ್ರ ಇಲ್ಲ, ಒಂದೇ. ಅಂಥ ಬ್ರಹ್ಮವೇ, ಸಚ್ಚಿದಾನಂದ ಬ್ರಹ್ಮವೇ ತನ್ನ ಸ್ವರೂಪವಾಗಿ
ಸತ್ ಚಿತ್ತ ಆನಂದ ನಿತ್ಯ ಪರಿಪೂರ್ಣ ಇರತಕ್ಕಂಥ ಈ ಪಂಚಲಕ್ಷಣಗಳಿಂದ ಲಕ್ಷಿತವಾಗಲ್ಪಟ್ಟಂಥದ್ದು ಆತ್ಮಸ್ವರೂಪ. ಇವು ತಿಳಿಯಾಕೆ ಹೇಳಿದ್ದು ಯಾವ ಆತ್ಮಸ್ವರೂಪಕ್ಕೆ ವಾಸ್ತವವಾಗಿ ಯಾವ ಲಕ್ಷಣಗಳೂ ಇಲ್ಲ. ಸಾಕ್ಷಾತ್ ನಿರ್ಲಕ್ಷಣವಹ ನೀನು, ಈಕ್ಷಿಸೆ ನಿರ್ಗುಣವಾಗಿ ಹೇ ನೀನು. ಪರಮಾರ್ಥಗೀತೆಯಲ್ಲಿ ನಿಜಗಳು ಹೇಳ್ತಾರೆ, ಸಾಕ್ಷಾತ್ ನಿರ್ಲಕ್ಷಣ ಸ್ವರೂಪ ಆತ್ಮನಿಗೆ ಸತ್ತನ್ನಾಕೆ ಬರೋದಿಲ್ಲ, ಚಿತ್ತನ್ನಾಕೆ ಬರೋದಿಲ್ಲ. ಸುಮ್ಮ ತಿಳಿಯಾಕೆ ಹೇಳಿದ್ದು ಸಾಪೇಕ್ಷ ಪದಗಳು. ಜಗತ್ತು ಅಸತ್ಯ ಐತಿ, ಆತ್ಮ ಸತ್ತದ ಅಂತ ಹೇಳಿದರು. ಜಗತ್ತು ಜಡ ಅದಿ, ಆತ್ಮ ಚೇತನ ಅಂತ ಹೇಳಿದರು. ಜಗತ್ತು ಪರಿಚ್ಛಿನ್ನದ, ಜಗತ್ತು ದುಃಖರೂಪದ, ಆತ್ಮ ಸುಖರೂಪ ಅಂತ ಹೇಳಿದರು. ಮಾಯಾಮಯ ಜಗತ್ತು ಅನಿತ್ಯದ, ನೀ ನಿತ್ಯ ಅಂತ ಹೇಳಿದರು. ಮಾಯಾಮಯ ಜಗತ್ತು ಪರಿಚ್ಛಿನ್ನದ, ನಿನಗೆ ಪರಿಪೂರ್ಣ ಅಂತ ತಿಳಿಸೋ ಸಲುವಾಗಿ ಹೇಳಿದರು ಹೊರತಾಗಿ ವಾಸ್ತವಿಕವಾಗಿ ಈ ಲಕ್ಷಣಗಳು ನಿತ್ಯ ನಿರ್ಗುಣ ನಿರಾಕಾರನಾಗಲ್ಪಟ್ಟಂಥ ಪರಬ್ರಹ್ಮ ಸ್ವರೂಪಿಗೆ ಇವು ಲಕ್ಷಣಗಳು ಇಲ್ಲ. ಅಂಥ ಸಚ್ಚಿದಾನಂದ ಬ್ರಹ್ಮವೇ ನನ್ನ ಸ್ವರೂಪ ಅಂತ ತಿಳ್ಕೊಂಡು ಬೇರೆಯಾದ ಸಂಶಯಾದಿ ಭಾವನೆಗಳು ಪ್ರತೀತಿಯಾಗದೆ ಇವನ ಅಂತಃಕರಣದಲ್ಲಿ ಏನಾದರೂ ಸಂಶಯ ವಿಪರೀತ ಸಂಭಾವನೆ ಇರತಕ್ಕಂಥವುಗಳದಾವಲ್ಲಿ, ಇವೇನಾದರೂ ಇವನಲ್ಲಿ ತೋರ್ತಾವೇನೋ ಅಂತ ಕೇಳಿದ್ರೆ ಇವು ಯಾವೂ ತೋರಲಾರದೆ ನಿತ್ಯಾನಂದದ, ನಿತ್ಯವಾಗಲ್ಪಟ್ಟಂಥ ಆನಂದ ಯಾವುದು ಒಂದು ತನ್ನ ಸ್ವರೂಪದ ಆನಂದ. ಸ್ವಸ್ವರೂಪದ ಆನಂದದಲ್ಲಿ ಆ ಸಮುದ್ರಪಾಯವಾಗಿರ್ತಕ್ಕಂತಹ ಆ ಆನಂದದಲ್ಲಿ ಸಮುದ್ರದೊಳಗೆ ಹೆಂಗೆ ನೀರಿಗೆ ಕೊರತೆ ಇಲ್ಲೋ ಒಬ್ಬ ಆರೂರನಲ್ಲಿ ಆನಂದಕ್ಕೆ ಕೊರತೆ ಇಲ್ಲಂತೆ. ಅದಕ್ಕೆ ಶ್ರೀ ಗುರುವೇ ನಿಜ ಸುಖದ ಸಾಗರವೇ ಅಂತ ಕರೆದ್ರು ನಿಜಗುರು ಶಿವಯೋಗಿಗಳು. ಸುಖದ ಸಾಗರ ಯಾರು ಅಂದರೆ ಸದ್ಗುರು. ಈ ಲೋಕದಲ್ಲಿಯೇ ಇಂಥ ಸುಖದ ಸಾಗರದೊಳಗೆ ತನ್ನ ಮನೋವೃತ್ತಿಯನ್ನು ರಮಮಾನ ಮಾಡಿಕೊಂಡಿರ್ತಕ್ಕಂಥ ಪುಣ್ಯಾತ್ಮ ಅವೇನದಾನು ಅಂತಂದರೆ, ಈ ಲೋಕದಲ್ಲಿ ಈ ಸದ್ಯ ಬದುಕೇನದಲ್ಲ, ಬದುಕಿ ಇದ್ದಾಗ ಏನದ ಅನ್ನೋದು ಸಜ್ಜೋನ್ಮುಕ್ತದಾನ, ಮುಕ್ತನದಾನೆ, ಮುಕ್ತನೇ ಆಗಿರುವನು. ಅವಾಗೇನಂತ ಕರೀತಾರು ಅಂತಂದರೆ ಆರೂಢ ಅಂತ ಕರೀತಾರು, ಸಿದ್ಧ ಪುರುಷ ಅಂತ ಅವನನ್ನು ಕರೆಯತಕ್ಕಂಥವ್ರಾಗ್ತಾರಂತ. ಇಷ್ಟು ವಿಚಾರವನ್ನು ಶ್ರೀಮನ್ ನಿಜಗುಣ ಶಿವಯೋಗಿಗಳು ಹೇಳ್ತಾ ವ್ಯಾಖ್ಯಾನವನ್ನು ಮಾಡ್ತಾರೆ. ಸಚ್ಚಿದಾನಂದ ನಿತ್ಯ ಪರಿಪೂರ್ಣವಾದ ಪರಬ್ರಹ್ಮವೇ ತಾನಾಗಿರುವನು, ಪರಬ್ರಹ್ಮ ಸ್ವರೂಪನು ಹೌದು ಅಲ್ಲವೋ ಅನ್ನುವಂಥ ಸಂಶಯಗಳಿಂದ ರಹಿತನಾಗಿ ದ್ವೈತವಾದಿಗಳ ಊಹಾಪೋಹಗೆ ಕಿವಿಯನ್ನು ಕೊಡದೆ ನಿಶ್ಚಯವಾಗಿ ದೃಢಾಪೃಕ್ಷ ಬ್ರಹ್ಮಜ್ಞಾನ ಉಳ್ಳವನಾಗಿರುವನು. ಈ ಜಗತ್ತಿನೊಳಗೆ ಏನ ಮಾತಾಡಿ, ಯಾರು ಏನು ಮಾತಾಡಿದ್ರು ಅವರ ಮಾತಿಗೆ ಕಿವಿಗೊಡದೆ ಮದೋನ್ಮತ್ ಗಜೇಂದ್ರವತ್ ಸ್ವರೂಪ ಸ್ಥಿತಿಯಲ್ಲಿ, ಸ್ವರೂಪಾನಂದದಲ್ಲಿ ಆತ್ಮರತಿ, ಆತ್ಮಕ್ರೀಡಾ, ಆತ್ಮಮಿಥುನ, ಆತ್ಮಾನಂದ ಭಾವದಲ್ಲಿ ಇರತಕ್ಕಂತಹ ಆರೂಢ ಇವನಿಗೆ ಹಂಗೂ ಹಿಂಗೂ ಏನೇನೂ ಕಲ್ಪನೆ ಇಲ್ಲ. ಪರಬ್ರಹ್ಮಮಯನ ಈ ಪುಣ್ಯಾತ್ಮ ಆಗಿಬಿಟ್ಟಿರುವುದರಿಂದ ತ್ರಿವಿಧ ಪರಿಚ್ಛೇದರಹಿತ ಅಖಂಡಾನಂದ ಸಮುದ್ರವೇ ತಾನಾಗಿರುವನು. 3 ರೀತಿಯಾದ ಪರಿಚ್ಛೇದಗಳು ಅಂತ ಬರ್ತಾವೆ ಶಾಸ್ತ್ರದಲ್ಲಿ, ನೀವು ಕೇಳಿದೆ. ಒಂದು ದೇಶ ಪರಿಚ್ಛೇದ, ಒಂದು ವಸ್ತು ಪರಿಚ್ಛೇದ, ಇನ್ನೊಂದು ಕಾಲ ಪರಿಚ್ಛೇದ ಅಂತ. ದೇಶ ಪರಿಚ್ಛೇದ, ಈ ಗೋಕಾಕ ನಗರ ಈ ಬೆಳಗಾವಿ ಜಿಲ್ಲೆದಾಗ ಒಂದು ತಾಲೂಕಿದೆ, ಇಲ್ಲಷ್ಟ ಅದ. ಇನ್ನೊಂದು ಜಿಲ್ಲೆದಾಗ ಈ ತಾಲೂಕಿಲ್ಲ. ಈ ದೇಶದಾಗ ಅಷ್ಟದ, ಇನ್ನೊಂದು ದೇಶದೊಳಗೆ ಇದು ಇಲ್ಲ. ಇದಕ್ಕೆ ದೇಶ ಪರಿಚ್ಛೇದ ಅಂತ ಕರೀತಾರೆ. ಕಾಲ ಪರಿಚ್ಛೇದ, ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ ಅಂತ 3 ಕಾಲಗಳು.
ಅಥವಾ ತಿಳಿಯಾಕ ಮಳೆಗಾಲ, ಚಳಿಗಾಲ, ಬೇಸಿಗೆ ಕಾಲ ಅಂತ ಹಿಂಗಾರ ಇಟ್ಕೋರಿ. ಒಂದು ಕಾಲದೊಳಗೆ ಒಂದು ಕಾಲಗಳಿಲ್ಲ. ಮಳೆಗಾಲದಾಗ ಚಳಿಗಾಲ ಇಲ್ಲ, ಚಳಿಗಾಲದೊಳಗೆ ಮಳೆಗಾಲ ಇಲ್ಲ. ಮೂರೂ ಕಾಲದೊಳಗೆ ನೀ ಅದಿ. ಮಳೆಗಾಲದಾಗೂ ಅದಿ, ಚಳಿಗಾಲದಾಗೂ ಅದಿ, ಬೇಸಿಗೆ ಕಾಲದೊಳಗೂ ನೀ ಅದಿ. ತಿಳಿಯಲಿ ಪರಿ ಬಾಲ್ಯ ಯೌವನ ವಾರ್ಧಿಕ್ಯಗಳು ತಮ್ಮೊಳಗೆ ವಿಲಕ್ಷಣವುಳ್ಳವು. ತಳೆದು ನೀನೇಕ ರೂಪನು ಬೆಳೆದಂಥವರೊಳಗೆ ಅನುಸಂಧಾತೃಬಹುದರಿಂದ ನಿನ್ನೊಳಿವುದು ಸತ್ಯಪದ. ಅದನ್ನು ಅನುಭವದಿ ನೋಡು ಮನುಜ, ನೀನಹೇ ಮುಕ್ತನೋ ಎಂದು ಸದ್ರೂಪದ ವಿಚಾರವನ್ನು ಹೇಳುವಾಗ ಇದೇ ಪದ್ಯದಲ್ಲಿ ಹೇಳ್ಕೊಂಡು ಬಂದಿದ್ದಾರೆ. ಕಾಲ ಪರಿಚ್ಛೇದ ನಿನಗಿಲ್ಲ, ಅವ ಕಾಲಗಳು ಒಂದರೊಳಗೆ ಒಂದಿಲ್ಲ. ದೇಶ ಕಾಲ ವಸ್ತು, ಈಗ ಒಂದು ವಸ್ತು ನಮ್ಮ ಮುಂದದ, ಇದಿಲ್ಲಷ್ಟ ಅದ, ಇನ್ನೊಂದು ಜಾಗದಾಗ ಈ ವಸ್ತು ಇಲ್ಲ. ನೀ ಏನಿದೆ ಅಂತಂದರೆ ಇವೆಲ್ಲ ಅವಸ್ತುಗಳು, ಒಂದು ಜಾಗದಾಗಿದ್ದು ಒಂದು ಜಾಗದಾಗ ಎಲ್ಲಾಗುತ್ತಾವ. ನೀ ವಸ್ತು, ವಸತಿ ಇತಿ ವಸ್ತು. ನೀ ಇಲ್ಲದ ಜಾಗನೇ ಇಲ್ಲ. ನೀನು ಇಲ್ಲದ ಜಾಗ ಹುಡುಕ್ಯಾಡಕ್ಕೆ ಹೋದ್ರೆ ಸಿಗೋದಿಲ್ಲ. ಎಲ್ಲ ಜಾಗದಾಗ ನೀ ಅದಿ. ಹೆಂಗಂದ್ರೆ ಆತ್ಮಸ್ವರೂಪದಿಂದ, ಅಸ್ಥಿಭಾತಿ ಪ್ರಿಯ ರೂಪದಿಂದ. ಅಲ್ಲುಂಟು ಇಲ್ಲಿಲ್ಲ ಎನ್ನದೆ ಕಾಲತ್ರಯದಿ ಎಲ್ಲೆಲ್ಲೂ ಪರಿಪೂರ್ಣವಾಗಿ ತುಂಬಿಹುದು. ಬಲ್ಲವರ ಹೃದಯದೋಳು ಉಲ್ಲಾಸವಾಗಿರುತ್ತ ಸಲ್ಲಲಿತ ಗುರುರಂಗನಾಗಿ ರಾಜಿಪುದು. ಎಂತಿವುದು ಪರವಸ್ತು ಎಂದು ಚಿಂತಿಸಲೇಕೆ, ಅಂತೂ ಇಂತೂ ಅಹುದು ಅನ್ನಬಾರದಂತೆ. ದೇಶಕಾಲ ವಸ್ತು ಪರಿಚ್ಛೇದಗಳಿಂದ ರಹಿತವಾಗಿ ಅಖಂಡವಾಗಿ ಏನಂತ ಆ ವಸ್ತು ಇರುವಂಥದ್ದರಪ್ಪ. ಆದ್ದರಿಂದ ಇಹಲೋಕದಲ್ಲಿ ದೇಹದಾರಿಯಾಗಿದ್ದರೂ ಮುಕ್ತನೇ ಇರುವನು. ಈ ರೀತಿ ನಿಶ್ಚಯಾತ್ಮಕ ಬುದ್ಧಿಯನ್ನು ಅಳವಡಿಸಿಕೊಂಡಿರ್ತಕ್ಕ ಪುಣ್ಯಾತ್ಮ ಇವ ಲೋಕದೊಳಗೆ ದೇಹದಾರಿಯಾಗಿದ್ದರೂ ಇವೇನದಾನು ಅಂತಂದರೆ ಇವ ಮುಕ್ತನೇ. ಇಲ್ಲಿ ಆರೂಢ ಅನ್ನುವಂಥ ಪದಕ್ಕೆ ಒಂದು ದೇಹಕ್ಕೆ ಹೆಸರಿಟ್ಟವರಷ್ಟು ಆರೂಢ ಅಂತ ಅರ್ಥ ಮಾಡ್ಕೋಬಾರ್ದು. ಈಗ ಸಿದ್ಧಾರೂಢರ ಅಂತ ಹೆಸರಿಟ್ಟರು. ಅವರ ವೃತ್ತಿಯಲ್ಲಿ ರಮಮಾನ ಆಗಿತ್ತು. ಅವ್ರ ಗುರುಗಳ ಪ್ರೀತಿಯಿಂದ ಏನು ಮಾಡಿದರು ಅಂತಂದರೆ, ನೀನು ಈ ರೂಢಿಯನ್ನು ಬಿಟ್ಟು ಆ ರೂಢಿಯಲ್ಲಿ ನಿನ್ನ ವೃತ್ತಿ ನಿಂತದಪ್ಪ, ನೀನು ಸಿದ್ಧಷ್ಟ ಅಲ್ಲ, ನೀ ಸಿದ್ಧನಾದಿ. ನೀನು ನಿನ್ನ ವೃತ್ತಿ ಮ್ಯಾಲಿನ ಮೆಟ್ಟಲಕ್ಕೆ ಹೋತು, ಅದಕ್ಕೆ ನೀ ಆರೂಢ ಅಂದರು. ಸಮಸ್ತ ವಿದ್ಯೆಯನ್ನು, ಸರಸ್ವತಿ ವಿದ್ಯೆಯನ್ನು ಪ್ರಾಪ್ತಿ ಮಾಡಿಕೊಂಡಿದ್ದರಿಂದ ಭಾ ಅಂದ್ರೆ ಪ್ರಕಾಶ, ರತಿ ಅಂದ್ರೆ ಅದರಲ್ಲಿ ಪ್ರೀತಿ ಇರುವುದು, ಪ್ರಕಾಶದ ಆತ್ಮಸ್ವರೂಪ, ಆತ್ಮಸ್ವರೂಪದಲ್ಲಿ ರತಿ ಇರುವುದರಿಂದ ನಿನಗೆ ಭಾರತಿ ಅಂತ. ಹಿಂಗೆ ಸಿದ್ಧ ಆರೂಢ ಭಾರತಿ, ಸಿದ್ಧಾರೂಢ ಭಾರತಿ ಅಂತ ಗುರುಗಳು ಏನು ಮಾಡಿದ್ರು ಅಂದ್ರೆ ಪ್ರೀತಿಯಿಂದ ಅವ್ರಿಗೆ ಹೆಸರು ಕೊಟ್ಟರು. ಇನ್ನು ಅವರು ಒಬ್ಬರ ಸಿದ್ಧಾರೂಢರು ಅಂತ ಅರ್ಥ ಮಾಡ್ಕೋಬಾರ್ದು. ಇಲ್ಲಿ ಆರೂಢ ಲಕ್ಷಣ ಹೇಳಕತ್ತಾರೆ ಅವರು. ಒಂದು ದೇಹಕ್ಕೆ ಹೆಸರಿಟ್ಟಿರ್ತಕ್ಕಂಥ ಸಿದ್ಧಾರೂಢರು ಅವರ ಆರೂಢರಪ್ಪ. ಗುರುನಾಥಾರೂಢರು ಅವರ ಆರೂಢರು ಅಂತ ಹಂಗಲ್ಲ. ಇಲ್ಲೇನು ಹೇಳಕತ್ತಾರೋ, ದೇಹದಾರಿಯಾಗಿದ್ದರೂ ಕೂಡ ದೇಶಕಾಲ ವಸ್ತು ಪರಿಚ್ಛೇದತ್ರಯರಹಿತವಾಗಿರತಕ್ಕಂತಹ ಅಖಂಡ ಸ್ವರೂಪನಾಗಲ್ಪಟ್ಟಂಥ ಪರಬ್ರಹ್ಮ ಸ್ವರೂಪವೇ ನಾನು ಅಂತ ಯಾವ ಪುಣ್ಯಾತ್ಮ ನಾಮ ರೂಪಗಳ ಸತ್ಯತ್ವ ಬುದ್ಧಿಯನ್ನು ಬಿಟ್ಟು ಅಷ್ಟಿಮಾತಿ ಪ್ರಿಯ ಆತ್ಮನಲ್ಲಿಯೇ ರಮಮಾನ ಮಾಡುತ್ತಾನೆಯೋ ಅವರೆಲ್ಲರೂ ಆರೂಢರ. ಎಲ್ಲರೂ ಆರೂಢ. ಈ ರೂಢಿ ಬಿಟ್ಟಿದ್ದ ವೃತ್ತಿ ಆ ರೂಢಿ ಒಳಗೆ ಹೋಗ್ತು. ಹಿಂಗಿರ್ತಾನೆ ಇವನು. ಕೃತಕೃತ್ಯನಾಗಿರುವನು. ಆರೂಢ ಏನಾದರೂ ಮಾಡಬೇಕು ಬಿಡಬೇಕು ಅನ್ನೋದೇನೂ ಇಲ್ಲ. ಕೃತಕೃತ್ಯ ಅಂದರೆ ಜ್ಞಾನಪರ ಚತುಷ್ಟಯಗಳನ್ನು ಹೇಳುವಾಗ ಸರ್ವ ದುಃಖಾಭಾವ, ಆನಂತರದಲ್ಲಿ ಕೃತಕೃತ್ಯತ್ವ, ಆನಂತರದಲ್ಲಿ ಪ್ರಾಪ್ತಿ, ಸರ್ವಕಾಮಾಪ್ತಿ ಅಂತಕ್ಕಂಥ ಈ 4 ಜ್ಞಾನ ಫಲಗಳನ್ನು ಪ್ರಾಪ್ತಿ ಮಾಡಿಕೊಳ್ಳುವುದರಿಂದ ಕೃತಕೃತ್ಯನಾಗಿರುವನು.
ಇವನಿಗೆ ಮಾಡತಕ್ಕ ಕರ್ತವ್ಯ ಒಂದೂ ಇಲ್ಲ. ಇವ ಹಿಂಗೆ ಮಾಡಬೇಕು ಹಿಂಗೆ ಬಿಡಬೇಕು ಅಂತ ವೇದನ ಏನು ಮಾಡಿಲ್ಲ ಅಂತಂದ್ರೆ ಇವಾಗ ವಿಧಿ ನಿಷೇಧವನ್ನು ಮಾಡಿಲ್ಲ. ವೇದಗಳ ನೆತ್ತಿಯ ಮೇಲೆ ನರ್ತನ ಮಾಡುವಂಥ ಶಕ್ತಿ ಯಾರಿಗೆ ಬಂದಿರ್ತದೆ ಅಂತಂದ್ರೆ ಇಂಥ ಆರುಣಿಗೆ ಬಂದಿರ್ತದೆ. ಇನ್ನೊಂದು ಏನು ಮಾಡಿ ಪಡಿಬೇಕಾಗಿಲ್ಲ, ಮಾಡುವುದಿಲ್ಲ. ಸ್ವರೂಪಾನಂದ ಸಾಮ್ರಾಜ್ಯದಲ್ಲಿ ಪಟ್ಟಾಭಿಷಿಕ್ತನಾಗಿರುವೆಂಬ ಭಾವವು ಸ್ವರೂಪಾನಂದ ಅನ್ನತಕ್ಕಂಥ ಈ ಸಾಮ್ರಾಜ್ಯದೊಳಗೆ ಎಂಥ ಸಿಂಹಾಸನ ಏರಿ ಕುಂತಾನು ಅಂತಂದರೆ ಆನಂದ ಅನ್ನುವಂಥ ಈ ಸಾಮ್ರಾಜ್ಯದಲ್ಲಿ ಸ್ವರೂಪ ಅನ್ನುವಂಥ ಸಿಂಹಾಸನವನ್ನು ಏರಿ ಅದರ ಮೇಲೆ ಕುಂತು ಆ ಪಟ್ಟಾಭಿಷಿಕ್ತನಾಗಿದ್ದಾನೆ. ಇನ್ನು ಆ ಸಿಂಹಾಸನದಿಂದ ಇಳಿಸೋರ ಕೆಳಗೆ ಯಾರೂ ಇಲ್ಲ. ಇವು 5 ವರ್ಷ 4 ವರ್ಷ 3 ವರ್ಷ ಹೋಗ್ತಾವೆ. ಇವು ಬೇರೆ ಪೀಠಗಳು, ಕುರ್ಚಿಗಳು. ಸ್ವರೂಪಾನಂದದ ಸಾಮ್ರಾಜ್ಯದಲ್ಲಿ ಪಟ್ಟಾಭಿಷಿಕ್ತನಾಗಿರುವನೆಂಬ ಭಾವ. ಆದ್ದರಿಂದ ಆರೂಢನೆಂಬ ಹೆಸರಿನಿಂದ ಇವನು ಹೇಳಿಸಿಕೊಳ್ತಾನೆ. ಇವನು ಎಲ್ಲರಿಗಿಂತಲೂ ಸರ್ವೋತ್ಕೃಷ್ಟನಾಗಿರುವನು. ಉತ್ತರೋತ್ತರ ಪುಣ್ಯ ಹೇಳಿದ್ರಲ್ಲ, ಪಾಮರ ಜನರಿಗಿಂತಲೂ ಪುಣ್ಯ ಅಧಿಕ ಇರ್ತದೆ ಕರ್ಮಿದ. ಕರ್ಮಿಗಿಂತ ಅಧಿಕ ಪುಣ್ಯ ಇರ್ತದೆ ಮುಮುಕ್ಷುವಿಂದು. ಮುಮುಕ್ಷುವಿಗಿಂತ ಹೆಚ್ಚಿನ ಪುಣ್ಯ ಇರ್ತದೆ ಅಭ್ಯಾಸದು. ಅಭ್ಯಾಸಕ್ಕಿಂತ ಹೆಚ್ಚಿನ ಪುಣ್ಯ ಅದ ಅನುಭವಿದು. ಅನುಭವಿಗಿಂತಲೂ ಹೆಚ್ಚಿನ ಪುಣ್ಯ ಈ ಆರುಣಿಗಿರುವುದರಿಂದ ಈ ಆರುಢ ಸುರ ನರೋ ರಗ ಧನುಜ ಮನು ಮುನೀಶ್ವರ ತರ್ಕ ವರಮಂತ್ರ ಶಾಸ್ತ್ರ ನಿಗಮಾಗಮ ಪುರಾಣ ಇವೆಲ್ಲವುಗಳಿಂದ ಪೂಜಿಸಿಕೊಳ್ಳಲಿಕ್ಕೆ, ಇವೆಲ್ಲವುಗಳಿಂದ ಹೊಗಳಿಸಿಕೊಳ್ಳಲಿಕ್ಕೆ ಒಬ್ಬ ಆರೂಢನಾಗಿದ್ದನು ಜಗತ್ತಿನಾಗ ಯೋಗ್ಯ ಇಲ್ಲ. ಸುರರು ದೇವತೆಗಳು ಕೂಡ ಬಂದವನು ಸೇವಾ ಮಾಡಬೇಕು. ದೇವತೆಗಳ ಮಿಗಿಲಾದ ಆನಂದ ಸಾಮ್ರಾಜ್ಯದಲ್ಲಿ ಮುಳುಗಿರುವುದರಿಂದ ಸುರ ನರ ಅಂದ್ರೆ ಮಾನವ, ಸುರ ನರ ಒಲಗ ಅಂತಂದ್ರೆ ನಾಗಲೋಕದ ದೇವತೆಗಳು, ಧನುಜರು ಮನುಜರು, ಮನುಗಳು ಮುನಿಗಳು ಸಮಸ್ತರು ದೇವತೆ ದೇವದಾನವ ಮಾನವರಿಂದ ಪೂಜೆಯನ್ನು ತೆಗೆದುಕೊಳ್ಳಲಿಕ್ಕೆ ಸಮಸ್ತ ವೇದ ಶಾಸ್ತ್ರ ಪುರಾಣಗಳು ಯಾರನ್ನು ಹೊಗಳಕತ್ತಿದವರ ನ ಗುರುರಧಿಕಂ ನ ಗುರುರಧಿಕಂ ನ ಗುರುರಧಿಕಂ ವಿದಿತಂ ವಿದಿತಂ ಶಿವಶಾಸನತಃ 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 ಅಂತ ತಿಳ್ಕೊಂಡು ಇಂಥ ಸಮಸ್ತ ವೇದ ಶಾಸ್ತ್ರ ಪುರಾಣ ಪುಣ್ಯಗತೆಗಳಿಂದ ಸ್ತುತಿ ಮಾಡಿಸಿಕೊಳ್ಳಲಿಕ್ಕೆ ಯೋಗ್ಯನಾಗಲ್ಪಟ್ಟಂಥವನು ಸಮಸ್ತ ಮಾನವರಿಂದ ದೇವತೆಗಳಿಂದ ದಾನವರಿಂದ ಪೂಜೆಯನ್ನು ತೆಗೆದುಕೊಳ್ಳಲಿಕ್ಕೆ ಯೋಗ್ಯನಾಗಲ್ಪಟ್ಟಂಥ ಸ್ಥಿತಿ ಯಾರಿಗಿರ್ತದೆ ಅಂತಂದರೆ ಆರೂಢನಿಗಿರ್ತದೆ. ಪರಮಾತ್ಮನು ಕೂಡ ಏನಾಗಬೇಕು ಅಂತಂದರೆ ಇವನ ಆಜ್ಞೆಯನ್ನು ಪರಿಪಾಲಿಸಬೇಕು. ಪರಮಾತ್ಮ ಜಗನ್ನಿಯಾಮಕ, ಸರ್ವಜ್ಞ, ಸರ್ವಶಕ್ತ. ಗುರು ಏನಾದರೂ ಒಂದು ವಾಣಿಯನ್ನು ನುಡಿಸಿದ ಅಂತಂದರೆ ಆ ವಾಣಿಯನ್ನು ಸತ್ಯ ಮಾಡಿಕೊಡ್ಬೋದಕ್ಕೋಸ್ಕರ ಪರಮಾತ್ಮ ಬಂದು ಅದನ್ನು ಸತ್ಯ ಮಾಡಬೇಕಂತ ಹೇಳಿಲ್ಲ ನೀವು? ಒಂದು ಎಲೆಯನ್ನು ನಿಮ್ಮ ಅಪ್ಪ ತೆಗಿತಾನೇನಂದ್ರೆ ಕಾಶಿ ಒಳಗೆ ಸಿದ್ಧಾರೂಢರಿಗೆ ಒಂದು ಎಲೆಯನ್ನು ನಿಮ್ಮ ಅಪ್ಪ ತೆಗಿತಾನೋ ಆ ಎಲೆ ತೆಗೆದು ಹೋಗು, ನೀವು ಊಟ ಮಾಡಿದ ಜಾಗ ಸಾರಿಸಿ ಹೋಗ ಅಂದ್ರೆ ಬ್ರಾಹ್ಮಣರು. ಅವಂದ ನನಗ ತೆಗೆದು ಹೋಗಿಂದ್ರೆ ತೆಗೆದು ಹೋಗಿದ್ನಿ, ಏಟು ಕೆಲಸ ಇತ್ತಿದು, ನಮ್ಮ ಅಪ್ಪ ತೆಗಿತಾನೇನಂದಾರಲ್ಲ ಇವರು, ಆ ಮಾತು ಸತ್ಯ ಆಗೋದು. ಮಗ ಅನ್ನುವಂಥ ಅಭಿಮಾನಿ ಇದ್ರೆ ನಮ್ಮ ಅಪ್ಪ ಬಂದು ತೆಗಿತಾನ ಅಂತ ಸಿದ್ಧಾರೂಢ. ನಮ್ಮ ಅಪ್ಪನ ಬಂದು ತೆಗಿತಾನ ಅಂದು ತಕ್ಷಣದಲ್ಲಿ ಕಾಶಿ ವಿಶ್ವನಾಥ ಜಂಗಮ ರೂಪದಿಂದ ಬಂದು ಜಡಿ ಬಿಟ್ಕೊಂಡು ಬಂದು ಸ್ವತಃ ಸಿದ್ಧಾರೂಢರು ಊಟ ಮಾಡಿದ ಇಸ್ತ್ರಳಿಯನ್ನು ತೆಗೆದು ಅದನ್ನು ಸಾರಿಸಿದ. ಸ್ವತಃ ಪಾರ್ವತಿ ಬಂದು ಏನು ಮಾಡಲು ಅಂತಂದರೆ ಕೈ ತೊಳೆದು ಅವನ ನೀರು ಕುಡಿಸಿ ಅವನ ಬಾಯಿ ಒರೆಸಿ ತನ್ನ ಸೆರಗಿಲೆ ಸಿದ್ಧಾರೂಢರ ಬಾಯಿ ಒರೆಸಿ ಗಾಳಿ ಬೀಸಿದ್ರು. ಅವನ ಸೇವೆಯನ್ನು ಏನು ಮಾಡ್ತಾರೋ ಜಗತ್ತಿನೊಳಗೆ ಎಲ್ಲರೂ ಮಾಡುವಂಥವ್ರಾಗ. ಸ್ವತಃ ಪಾರ್ವತಿ ಪರಮೇಶ್ವರ ಏನು ಮಾಡಿದ್ರು ಅಂತಂದರೆ ಸಿದ್ಧಾರೂಢ ಅಂದ, ನಮ್ಮ ಅಪ್ಪಂತ ನೀವು ಯಾವಾಗಂದ್ರೆ ನಮ್ಮ ಅಪ್ಪ ಬಂದು ತೆಗಿತಾನ. ಈ ಮಾತನ್ನು ಕರೆ ಮಾಡುವ ಸಲುವಾಗಿ ಸ್ವತಃ ಕಾಶಿ ವಿಶ್ವನಾಥ ಬರಬೇಕಾಗಿತ್ತು.
ಹಂಗೆ ಜಗತ್ತಿನೊಳಗೆ ಒಬ್ಬ ಜ್ಞಾನಿ ಏನಾದರೂ ಒಂದು ಮಾತು ಹೊರಗೆ ಮಾತಾಡಿದಂತಂದರೆ ಆ ಮಾತನ್ನು ನಡೆಸಿಕೊಡುವುದಕ್ಕಾಗಿ ಸರ್ವಜ್ಞ ಪರಮಾತ್ಮ ಏನಾಗ್ತಾನೋ ಅಂತ ನಿಂದಿರ್ತಾನೆ. ಎಂಥಂಥ ಮಾತುಗಳು! ಜಗತ್ತಿನೊಳಗೆ ಆಗಲಾರದೇ ಇರತಕ್ಕಂಥ ಕೆಲವೊಂದು ಏನಾಗಿದಾವಂಥದ್ದು ಜ್ಞಾನಿಗಳಿಂದ ಆಗಿ ಹೋಗಿಬಿಟ್ಟದ. ಜ್ಞಾನಿಗಳಿಂದ ಆಗ್ಯದ. ದೇವ್ರಕೊಂಡ ಅಜ್ಜ ಜೀವನ್ಮುಕ್ತ ಜ್ಞಾನಿ, ಚನ್ನಬಸವೇಂದ್ರ ಮಹಾಸ್ವಾಮಿಗಳು ಜೀವನ್ಮುಕ್ತ ಜ್ಞಾನಿ. ಕೆಲವು ಮಹಾತ್ಮರಲ್ಲಿ ಅನುಗ್ರಹ ಶಕ್ತಿ ಎಷ್ಟೇ ಇರ್ತದೆ, ಶಾಪ ಕೊಡೋದಿಲ್ಲ ಕೆಲವರು. ಸಿದ್ಧಾರೂಢರು ಜೀವನದಾಗ ಯಾರಿಗೂ ಶಾಪ ಕೊಡಲಿಲ್ಲ. ಇನ್ನು ಕೆಲವರು ದಂಡಂ ದಶಗುಣಂ ಭವೇತಂತ ಈ ಮಂಡ ಮಂದಿರ ಎತ್ತರ ಮಾಡಬೇಕಾದ್ರೆ ಶಾಪ ಬೇಕಂತೇಳಿ ಅದು ಸಾಮೋಪಾಯ, ಸಾಮ, ದಾನ, ಭೇದ, ದಂಡ ಅಂತ ಚತುರುಪಾಯಗಳದಾವೆ. 4 ಉಪಾಯಗಳಿಂದ ಜಗತ್ತಿನ ಜೀವಗಳಿಗೆ ಬೋಧ ಮಾಡುವಂಥ ಒಂದು ರೀತಿ ಇರ್ತದೆ. ಶಾಪಾನುಗ್ರಹ ಸಾಮರ್ಥ್ಯ ದೇವ್ರಕೊಂಡಪ್ಪನಿಗೆ ಕಾದ್ರೊಳ್ಳಿ ಒಳಗೆ ಒಂದು 3 ಮಂದಿ ಪೈಲವಾನರು ಕುಸ್ತಿ ಮನೆ ಒಳಗಿದ್ರು. ದೇವ್ರಕೊಂಡಪ್ಪ ಕಡೆಯಿಂದ ಬರಕತ್ತಿದ್ದ. ದೇವ್ರಕೊಂಡಾಜ ಬರಕತ್ತಾನು, ಇವ ಅವಧೂತಂತ, ಇವ ಹನುಮನ ಅವಸ್ಥೆ ಅಂತ. ಇವನು ಹನುಮನ ಅವಸ್ಥೆ ಹ್ಯಾಂಗಾಯ್ತು ನೋಡೋಣ ಅಂತ ಏನು ಮಾಡ್ರು ಅಂದ್ರೆ ಸುಮ್ಮ ಹೋಗವನ್ನ ಕೈ ಹಿಡಿದು ಜಗ್ಗಿ ಗರಡಿ ಮನೆಗೆ ಹೋದರು. ಗರಡಿ ಮನೆಗೆ ಹೋದ್ರು ಕುಸ್ತಿ ಹಿಡಬೇಕು ನಮ್ಮ ಬಾಲ ಅಂದರು. ನಾ ಕುಸ್ತಿ ಹಿಡಿದು ಎಲ್ಲ ಗಡಿಗಳು ಹೋಗಿದ್ದನು, ಇನ್ಯಾವು ನನ್ನ ಕೈಯಾಗ ಉಳಿದು ನಂದು ಅಂತ ಹೇಳ್ಕೊಂಡಾದ. ಯಾಕಂದ್ರೆ ಮೂಲ ಮಾಯನೂ ಹೋಗೋದಾವ. ಇವು ಮೂಲ ಮಾಯನೂ ಹೋಗೋದು ಗೆದ್ದು ಜೈಶಲಾಗಿರ್ತಕ್ಕಂಥವ ನನ್ನ ಜೊತೆ ಹಿಡಿಯೋ ಗಡಿಗಳು ಯಾವಿಲ್ಲೋ ಎಲ್ಲ ಹೋಗೋದು ಮುಗಿಸಿದ್ರು ಅಂದರೂ ಕೇಳಲಿಲ್ಲ ಅವರು. ನೀವು ಕುಸ್ತಿ ಹಿಡಬೇಕು ಸೊಕ್ಕ ಮೇ ಅಂದ. ಇಷ್ಟು ಮಾಡಿದ್ರು ದೇವ್ರಕೊಂಡು ಅದನ್ನ ಒಬ್ಬ ತಗೊಂಡು ಹಂಗಟ್ಟು ಮಾಡಿ ಹಿಂಗಟ್ಟು ಮಾಡಿ ಒಬ್ಬ ಎಬಿಸಿ ತೆಳಗೆ ಹೋಗೋದ. ಪಾಪ ಕುಸ್ತಿ ಹಿಡಿದ ಮನುಷ್ಯ ಅಲ್ಲ ಇವು ವೈಚಾರಿಕ ದೃಷ್ಟಿ ಒಳಗೆ ಈ ಕುಸ್ತಿ ಈ ಕಡೆ ಇದ್ರ ಜೈಶಾಲಿ ಆದವರು ಇವರು. ತಮ್ಮ ಇಂದ್ರಿಯಾದಿಗಳನ್ನ ತಮ್ಮ ಮನಸ್ಸನ್ನು ಇದನ್ನು ಗೆದ್ದು ಶೂರರಾಗಿರ್ತಕ್ಕಂಥವ್ರು ಇವರು. ಹೊತ್ತು ಉಗಿದು ತಿಕ್ಕಿ ಮುದ್ದೆ ಮಾಡಿ ಏನು ಮಾಡಿ 3 ಮಂದಿ ಹಣ್ಣುಗಾಯಿ ನೀರುಗಾಯಿ ಮಾಡಿಬಿಟ್ರು ತಿರ್ಕೊಂಡು ಮುದುಕೊಂಡು. 3 ಮಂದಿ ಪೈಲ್ವಾನ್ರಪ್ಪ, ಕಾದ್ರೊಳಗಾದ ಘಟನೆ ಇದು. ಹಣ್ಣುಗಾಯಿ ನೀರುಗಾಯಿ ಮಾಡಿಬಿಟ್ರು ಪಾಪ ಮುದುಕ ತಿರ್ಕೊಂಡು ಅಜ್ಜ. ಇಷ್ಟೆಲ್ಲ ಆಗಿ ಬಿಟ್ಟರು. ಹೆಂಗಜ್ಜರು ಉನ್ಮತ್ತ ಅವಸ್ಥೆ ಒಂದು ಅಂದ್ರೆ ಚೇಷ್ಟ ಮಾಡಿದ್ರು ಅವರು. ಬಿಟ್ಟರು. ಹೊರಗೆ ಬಂದರು ಸಾವರಿಸಿಕೊಂಡು ರಸ್ತಾದಾಗ ಬಂದು ನಿಂತ. ಮಂದಿರ ನೋಡ್ಕೊತ ನಿಂತಿದ್ರು. ಮಂದಿರ ನೋಡ್ಕೊತ ನಿಂತಿದ್ರು. ಮಂದಿಗೆ ಭಯಭಕ್ತಿ ಇತ್ತು ಪಾಪ ಇವ್ರ ಬಗ್ಗೆ. ಒಬ್ಬ ಮಹಾತ್ಮ ಈ ಹುಚ್ಚುಗಳು ಹಿಂಗೆಲ್ಲ ಮಾಡ ಯಾರು ಹೇಳಿ ಮಾತು ಕೇಳೋರು ಅಲ್ಲ ಅವರು. ಈ ಕೆಲವು ಮಂದಿ ಯಾರು ಮಾತು ಕೇಳೋದಿಲ್ಲ, ಅವ್ರು ಹೇಳಿದ್ದೆ ಎಲ್ಲರೂ ಕೇಳ್ಬೇಕು. ಇವ್ರು ತಪ್ಪು ಹೊಡೆದು ಗೊತ್ತೈತೆ. ಮತ್ತೆ ಇವರು ತಪ್ಪು ಮಾಡಾಕತ್ತಾರ ಅನ್ನೋದು ಗೊತ್ತಿದ್ದು ಅವ್ರಿಗೆ ಹೇಳೋ ಕೆಪಾಸಿಟಿ ಇಲ್ಲ ಕೆಲವರಿಗೆ. ಹೌದಲ್ರಿ? ಅವದಾವು ಆಗೋದಾವು ಇವು ಅದಾವು. ಹೊರಗೆ ಬಂದು ದೇವ್ರಕೊಂಡು ಅಜ್ಜ ಪರಮಾತ್ಮ ಕಡೆ ನೋಡಿದಂತೆ. ಹೇ ಪರಮಾತ್ಮ ಅಂತ ಪರಮಾತ್ಮಗೆ ಆಜ್ಞೆ ಮಾಡಿದಂತೆ. ನಾವು ಹೊಳ್ಳೆ ಬರೋರೊಳಗಾಗ ಈ 3 ಸೀಟ್ ಇಲ್ಲಿ ಇರುವಂಗಿಲ್ಲ, ಖಾಲಿ ಮಾಡ್ಬೇಕಂದ. ನಾವು ಹೊಳ್ಳೆ ಬರೋದ್ರೊಳಗ ಈ 3 ಸೀಟ್ ಇರುವಂಗಿಲ್ಲ, ಇವು ಖಾಲಿ ಆಗಬೇಕಂದ. ಇಷ್ಟೊಂದು ಹಾದ. ಮುಂದೆ 3 ದಿನಕ್ಕೆ ಒಬ್ಬ ಕಲಾಸ, ಮತ್ತೆ 3 ದಿನಕ್ಕೆ ಒಬ್ಬ ಕಲಾಸ, ಮತ್ತೆ 3 ದಿನಕ್ಕೆ ಒಬ್ಬ ಕಲಾಸ. 9 ದಿವಸದೊಳಗೆ 3 ಸೀಟ್ ಖಾಲಿ ಆದವು. ಹೊಳ್ಳೆ ಬಂದ. ಎಲ್ಲ ಜಲ ಕೂಡಿತು. ಅಪ್ಪ ನೀವು ಹಿಂಗೊಂದು ಹಾದ್ರಪ್ಪ. ಮುಂದೆ ಹೋಗಿದ. ಬರೋಬ್ಬರಿ ಕೆಲಸ ಮಾಡಿದಾನ. ಒಂದು ವೇಳೆ ಮಾಡಲಿಲ್ಲ ಅಂದ್ರೆ ಅವಾಗ ಇತ್ತು ನಂಬರ್ ಅಂತ ತಿಳ್ಕೊಂಡ. ಒಂದು ವೇಳೆ ಈ ಕೆಲಸ ಮಾಡಲಿಲ್ಲ ಅಂದ್ರೆ ಅವಾಗ ನಂಬರ್ ಇತ್ತು. ಏನು ಅಡ್ಡಿ ಇಲ್ಲ, ಡ್ಯೂಟಿ ಸರಿಯಾಗಿ ಮಾಡಿದಾನ ಅಂತ. ಇನ್ನು ಯಾಕೆ ಮಾತು ಹೇಳಿ ಅಂದ್ರೆ, ಒಬ್ಬ ಆರೂಢನ ಮಾತನ್ನು ಜಗತ್ತಿನೊಳಗೆ ಸರ್ವಜ್ಞ ಸರ್ವನಿಯಾಮಗಳು ಪರಮಾತ್ಮನನ್ನು ಮೊದಲು ಮಾಡಿಕೊಂಡು ಎಲ್ಲರೂ ಏನು ಮಾಡ್ತಾರೋ ಅಂತಂದರೆ, ಈ ನಿಸರ್ಗ ಕೂಡ ಅವ್ರ ಮಾತು ಕೇಳ್ತೈತೆ ಅಂತ ನೋಡು. ಪಂಚಮಹಾಭೂತಗಳು ಅಕಸ್ಮಾತ್ ಮಳೆ ಆಗಕತ್ತು ಅಂದರೆ ಇಷ್ಟು ಕೈ ಮಾಡಿರೋ ಅಂದ್ರೆ ಅದು ಯಾಕೆ ಮಳೆನ ಬರುವಂಗಿಲ್ಲ. ಮಳೆ ಇರಲಿಲ್ಲ ಅಂತಂದರೆ ಬರಬೇಕು, ಈಗ ಮಳೆ ಆಗಬೇಕು ಅಂದ್ರೆ ಮಳೆ ಆಗಬೇಕು. ಈ ಸೃಷ್ಟಿ ಒಳಗೆ ನಿಸರ್ಗದೊಳಗೂ ಕೂಡ
ಪಂಚಮಹಾಭೂತಗಳನ್ನು ಏನು ಮಾಡ್ತಾರಂತ ಇವುಗಳ ಆಗು ಹೋಗುಗಳನ್ನು ಬದಲು ಮಾಡುವಂಥ ಶಕ್ತಿ ಒಬ್ಬ ಆರೂಢನಿಗೆ ಇರುವುದರಿಂದ ಈ ಸತ್ಯದ ಸಿದ್ಧಾರೂಢರಲ್ಲಿತ್ತು. ಈ ಸಮಸ್ತ ಶಕ್ತಿ ಸಿದ್ಧಾರೂಢ ಮಹಾಸ್ವಾಮಿ ಇರುವುದರಿಂದ ಜಗತ್ತಿನೊಳಗೆ ಏನಾಯ್ತು ಅಂದರೆ ಇಷ್ಟು ಪ್ರಸಿದ್ಧಿ ಆಯಿತು. ಎಷ್ಟು ಮಂದಿ ಅವರಿಗೆ ವಿರೋಧ ಮಾಡಿದ್ದು, ಎಷ್ಟು ಮಂದಿ ಅವ್ರನ್ನ ಕಾಡಿದ್ದು ಕರೆ, ಏನು ಮಾಡಿದರೂ ಆ ಪುಣ್ಯ ಪುರುಷನ ಶಕ್ತಿ ಯಾವುದಕ್ಕೂ ಹಾಸಿಕೊಳ್ಳಿಲ್ಲ, ಯಾವುದಕ್ಕೂ ಮಣಿಲಿಲ್ಲ. ಏನು ಮಾಡಾಕ ಹುಟ್ಟಿ ಬಂದಿದ್ದೋ ಶಂಕರ ಭಗವತ್ಪಾದಾಚಾರ್ಯರು ಗ್ರಂಥ ರೂಪದಿಂದ ಅದ್ವೈತದ ಕ್ರಾಂತಿಯನ್ನು ಮಾಡಿದರು ನಮ್ಮ ದೇಶದಲ್ಲಿ. ಮೈಲಾಳ ಯಾಮಳ ಕವಿವೀರ ವಾಯುವ ಮೊದಲಾದ 300 ಮತಗಳ ಬೇರೆ ತತ್ತರಿಸಿ ಷಣ್ಮತವಾದಿಗಳನ್ನು ನಿಲ್ಲಿಸಿ ಚಾರ್ವಾಕನೆಂಬ ನಾಸ್ತಿಕನ ಮುರಿದವನು ಶ್ರೀಶಂಕರಾಚಾರ್ಯ. ವಿಹಿತ ಕರ್ಮಾರಣ್ಯ ಮಧ್ಯದಳು ಹಿಂದು ಮುಂದೆ ಸಿಲುಕಿ ದುಃಖಿಸುವ ದುಃಖಿಗಳನ್ನು ಕಂಡು ಹಿತವೆನಿಪ ನಿತ್ಯ ನಿರ್ಮಲ ಪರದಾರಿ ಐಕ್ಯಪಥವನ್ನು ತೋರಿ ಲೋಕವನ್ನು ಪಡೆದವನು ಶ್ರೀಶಂಕರಾಚಾರ್ಯ ಅಂತ ತಿಳ್ಕೊಂಡು ಗ್ರಂಥ ರೂಪದಿಂದ 32 ವರ್ಷದೊಳಗೆ ಅಖಿಲ ಭಾರತವನ್ನು ಸಂಚರಿಸಿ 4 ಅದ್ವೈತ ಪೀಠಗಳನ್ನು ಸ್ಥಾಪನಾ ಮಾಡಿ ಅದ್ವೈತ ಒಂದು ಪರಂಪರೆಯನ್ನು ಮತ್ತಷ್ಟು ಜಾಗೃತಗೊಳಿಸಿದ ಏಕೈಕ ಜಾಗತಿಕ ಸಂತರು ಯಾರು ಅಂದರೆ ಜಗದ್ಗುರು ಶಂಕರಾಚಾರ್ಯರು. ಇಷ್ಟು ಕೆಲಸ ಮಾಡಿ ಆ ನಂತರದಲ್ಲಿ ಶಂಕರ ಭಗವತ್ಪಾದಾಚಾರ್ಯ ದೇಹ ಬಿಟ್ಟ ನಂತರ ಮತ್ತೆ ಗ್ರಂಥದ ರೂಪದೊಳಗೆ ಭಾಷತ್ರಯಗಳನ್ನ ಅಧ್ಯಯನ ಮಾಡಿ ಸಮಸ್ತ ವೇದ ಶಾಸ್ತ್ರ ಪುರಾಣಗಳ ಸಾರವನ್ನೇ ಹೀರಿ ಕನ್ನಡದಲ್ಲಿ ಎಲ್ಲರೂ ಮೆಚ್ಚುವಂಥ ಕನ್ನಡದೊಳಗೆ ಗ್ರಂಥ ಬರೆದಿಟ್ಟ ಏಕೈಕ ಪುಣ್ಯಾತ್ಮ ಯಾರು ಅಂತಂದ್ರೆ ಶ್ರೀಮನ್ ನಿಜಗುಣ ಶಿವಯೋಗಿಗಳು. ಅಂಥ ಗ್ರಂಥವನ್ನು ಅವರು ಕ್ರಾಂತಿ ಮಾಡಿದರು ಕರ್ನಾಟಕದೊಳಗೆ. ಅದೇ ಬರೆದಿಟ್ಟ ಗ್ರಂಥವನ್ನು ಹೊರಗೆ ತೆಗೆದು ಅದನ್ನು ಶುದ್ಧ ಕನ್ನಡದಲ್ಲಿ ಪ್ರಿಂಟ್ ಮಾಡಿ ಆವಿಷದುದ್ದಕ್ಕೂ ಸಿದ್ಧಾರೂಢರ ಮಠದಲ್ಲಿ ನಿಜಗುಣ ಶಾಸ್ತ್ರವನ್ನು ಹೇಳಿ ಬೋಧ ರೂಪದಿಂದ ಸಮಸ್ತ ಜೀವರಿಗೆ ಅದ್ವೈತ ತತ್ವವನ್ನು ಉಪದೇಶ ಮಾಡಿದ ಏಕೈಕ ಜಗದ್ಗುರು ಯಾರು ಅಂದರೆ ಸಿದ್ಧಾರೂಢ ಮಹಾಸ್ವಾಮಿಗಳವರು. ಅವರ ತರುವಾಯ ಸಿದ್ಧಾರೂಢರು ಹುಟ್ಟಲಿಲ್ಲ ಅಂತಂದ್ರೆ ಈಗ ನಾವು ನೀವು ಹಿಂಗೆ ಕುಂತು ಶಾಸ್ತ್ರ ಕೇಳೋದಾಕಿರಕ್ಕಿಲ್ಲ. ಹೆಡ್ಕೊಂಡು ಕುಂತು ಬಿಟ್ಟಿತ್ತು ಮಂದಿ. ನಮ್ಮನ್ನು ಬಿಟ್ಟು ಹೋಗಬಾರದು, ನಮ್ಮನ್ನು ಬಿಟ್ಟು ಹೋಗಬಾರದು. ಕುಲಗೋತ್ರಗಳ ಭೇದವ ನೋಡದೆ ಮಲಬಿಟ ಸೂಕರ ಜಾತಿಯ ನೆನೆಸದೆ ಕಲಮರ್ದನಿಗಂ ಭಕ್ತರು ಹೃದಯದ ಪ್ರಕಟಪದೆ ದೇವನಿಗೆ ಅಂದಂಗ ಕುಲಗೋತ್ರಗಳನ್ನು ನೋಡದೆ ಸಮಸ್ತವರಿಗೂ ಉಪದೇಶವನ್ನು ಮಾಡಿ ಅದ್ವೈತ ತತ್ವವನ್ನು ತಿಳ್ಕೊಳ್ಳೋಕೆ ಎಲ್ಲರಿಗೂ ಅಧಿಕಾರದ, ಶಿವಪಂಚಾಕ್ಷರಿ ಮಂತ್ರವನ್ನು ನುಡಿಯೋಕೆ ಎಲ್ಲರಿಗೂ ಅಧಿಕಾರದ ಅಂತ ಬಿಚ್ಚು ಹೃದಯದಿಂದ ಏನು ಮಾಡಿದರು ಅಂತಂದರೆ ಮುಚ್ಚಿಟ್ಟ ಮಂತ್ರವನ್ನು ಸಾರಿ ಹೇಳಿದ ಪುಣ್ಯಾತ್ಮರ್ಯಾದರು ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳು. ಇಂಥ ಶಕ್ತಿ ಇರ್ತದೆ ಒಬ್ಬ ಆರೂಢರಲ್ಲಿ ಅಂತಂದರೆ ಜಗತ್ತನ್ನು ಎತ್ತೋ ಒಂದು ಮುಖವಾಗಿ ಹೋಗತಕ್ಕಂಥ ಜಗತ್ತಿಗೆ ಮತ್ತೊಂದು ರೀತಿಯಾದ ಅದನ್ನು ಜಗ್ಗಿ ಅದನ್ನು ತನ್ನದೇ ಆಗಲ್ಪಟ್ಟಂಥ ವಿಚಾರಧಾರೆಯನ್ನು ತಿಳಿಸುವಂಥ ಶಕ್ತಿ, ಬದಲು ಮಾಡುವಂಥ ಶಕ್ತಿ ಒಬ್ಬ ಆರೂಢನಲ್ಲಿರ್ತದೆ. ಇಂಥ ಆರೂಢರು ಯಾರು ಅಂದರೆ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳು, ಗುರುನಾಥಾರೂಢ ಮಹಾಸ್ವಾಮಿಗಳು. ಅವ್ರು ನೋಡಿಕೊಂಡು ಇನ್ನೂ ಎಷ್ಟೋ ಮಂದಿ ಬ್ರಹ್ಮಜ್ಞಾನಿಗಳು ಈ ಜಗತ್ತಿನೊಳಗೆ ಆಗಿ ಹೋಗುವಂಥವರಾಗಿದ್ದಾರೆ. ಈ ರೀತಿ ಮನುಜರೋಳು 5 ಸುಕೃತಿಗಳು ಉಂಟು, ಪೇಳುವೆನವರು ಉತ್ತರೋತ್ತರ ಗುಣವಿಡಿದು ಅಂತ ತಿಳ್ಕೊಂಡು ಇಷ್ಟು ವಿಚಾರವನ್ನು ತಿಳಿಸಿದ್ದಾರೆ. ನಾಳಿನ ದಿವಸ 46ನೇ ಪದ್ಯವನ್ನು ಆರಂಭ ಮಾಡ್ತಾರೆ. ಸುಮಾರು 25ನೇ ತಾರೀಕಿನ ದಿವಸ ಬೆಳಿಗ್ಗೆ ಏನಾಗ್ತದೆ ಅಂದರೆ ನಮ್ಮ ಶಾಸ್ತ್ರ ಮಂಗಲ ಆಗ್ತದೆ. 25 ನಿಮ್ಮ ಕಲ್ಪನಾದಾಗ ಇರಲಿ. 25ನೇ ತಾರೀಕಿಗೆ ಬೆಳಿಗ್ಗೆ ಇಲ್ಲಿ ಶಾಸ್ತ್ರ ಮಂಗಲ ಆಗ್ತದೆ, ಸಾಯಂಕಾಲ ಪುರಾಣ ಮಂಗಲ ಆಗ್ತದೆ. 26ನೇ ತಾರೀಕಿಗೆ ಮಹಾಪ್ರಸಾದ ಅನ್ನುವಂಥದ್ದು ಇಟ್ಟಿದ್ದಾರೆ. ಬಹುಶಃ ಸೋಮವಾರ ಬೆಳಗ್ಗೆ ಶಾಸ್ತ್ರ ಮಂಗಲ, ಸೋಮವಾರ ಅಲ್ರಿ, ಸೋಮವಾರ ಸಾಯಂಕಾಲ ಪುರಾಣ ಮಂಗಲದ, ಮಂಗಳವಾರ ಮಹಾಪ್ರಸಾದ ಆಗುತ್ತದೆ. ಅಂದರೆ ಇವತ್ತು ಯಾವಾರ ಗುರುವಾರ, ಶನಿವಾರ ಆಯ್ತಾರ, ಏನು 2 ದಿನ 3 ದಿನ ನಡೀತದೆ ನಮ್ಮ ಬೆಳಗಿನ ಶಾಸ್ತ್ರ. ದಯವಿಟ್ಟು ಇನ್ನು ತಪ್ಪಿಸ್ಕೋಬೇಡ್ರಿ ಯಾರು. ಎಷ್ಟು ಚಿಂತನೆ ಆಗ್ತದೆ ತಾವೆಲ್ಲರೂ ಸಕಾಲಕ್ಕೆ ಬರಬೇಕು ಅಂತ ಸೂಚನೆಯನ್ನು ಮಾಡ್ತಾ ಸೇವಾರೂಪ ಪುಷ್ಪಗಳನ್ನು ಸದ್ಗುರುದೇವರ ಚರಣಾರವಿಂದಗಳಿಗೆ ಅರ್ಪಿಸಿ ಶಾಸ್ತ್ರಕ್ಕೆ ಮಂಗಳ ಮಾಡೋಣ. ಹರ ಓಂ ಶಾಂತಿ. ಶ್ರೀ ಗುರು ಜ್ಞಾನದ ಜ್ಯೋತಿಯ ಬೆಳಗಿರೆ ಮಾನಿನಿಯರೇ ಗುರು
ಮಾನಿನಿಯರೇ ಗುರುಮೂರುತಿ ಬೋಧಿಸಿದ ಜ್ಞಾನದ ಜ್ಯೋತಿಯ ಬೆಳಗಿರೆ ನರದೇಹದಿತ ವರ ಜಾಗ್ರತೆಯೊಳು ನರದೇಹದಿತ ವರ ಜಾಗ್ರತೆಯೊಳು ಮೆರೆಯುವ ನೇತ್ರದಿ ವಿಶ್ವವನರಿಯುವ ಜ್ಞಾನದ ಜ್ಯೋತಿಯ ಬೆಳಗಿರೆ ಮನಸಂ ಕೂಡುತ್ತ ಕನಸಂ ರಚಿಸುತ್ತ ಮನಸಂ ಕೂಡುತ್ತ ಕನಸಂ ರಚಿಸುತ್ತ ಮಿನಗುವ ಕಂಠದಿ ತೈಜಸನರಿಯುವ ಮಿನಗುವ ಕಂಠದಿ ತೈಜಸನರಿಯುವ ಜ್ಞಾನದ ಜ್ಯೋತಿಯ ಬೆಳಗಿರೆ ಇದಮಾಕಾರವು ಹೃದಯದೊಳಡಗುತ್ತ ಇದಮಾಕಾರವು ಹೃದಯದೊಳಡಗುತ್ತ ವದವಿದ ನಿದ್ರೆಯ ಪ್ರಜ್ಞಾನರಿಯುವ ಜ್ಞಾನದ ಜ್ಯೋತಿಯ ಬೆಳಗಿರೆ ನಿರ್ವ್ಯಾಪಾರದಿ ಸರ್ವಸಾಕ್ಷಿಯ ನಿರ್ವ್ಯಾಪಾರದಿ ಸರ್ವಸಾಕ್ಷಿಯ ಸೂರ್ಯಾವಸ್ಥೆಯ ಸೂರ್ಯನರಿಯುವ ಸೂರ್ಯಾವಸ್ಥೆಯ ಸೂರ್ಯನರಿಯುವ ಜ್ಞಾನದ ಜ್ಯೋತಿಯ ಬೆಳಗಿರೆ ಏನೊಂದಿಲ್ಲದೆ ತಾನಿಲ್ಲನಿಸದೆ ಏನೊಂದಿಲ್ಲದೆ ತಾನಿಲ್ಲನಿಸದೆ ಈ ನಿಖಿಳವನಾರೂಢಮಯ ವ್ಯನಿಪ ಈ ನಿಖಿಳವನಾರೂಢಮಯ ವ್ಯನಿಪ ಜ್ಞಾನದ ಜ್ಯೋತಿಯ ಬೆಳಗಿರೆ ನಿಜ ಜ್ಞಾನದ ಜ್ಯೋತಿಯ ಬೆಳಗಿರೆ ನಿಜ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ಓಮಾತೀತಂ ನರಂಜನಂ ನಾದಬಿಂದುಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ जय मंगलम जय नमः पार्वतीपति शिव हर हर महादेव श्रीमज्जगत